ಶ್ರೀ ಗುರುಭ್ಯೋ ನಮಃ. ತೀರ್ಥ ಪ್ರಬಂಧವನ್ನು 3ನೇ ದಿವಸ ಇವತ್ತು ನಾವು ಶ್ರವಣ ಮಾಡಬೇಕಾಗಿದೆ. ಅದರ 13ನೇ ಪದ್ಯ, ಮೊದಲನೇ ಪಶ್ಚಿಮ ಪ್ರಬಂಧ. ತೀರ್ಥ ಪ್ರಬಂಧ ಒಟ್ಟು 4 ಭಾಗವುಳ್ಳದ್ದು. ಅದರೊಳಗೆ ಪಶ್ಚಿಮ ಪ್ರಬಂಧ ಅಂದರೆ ಪಶ್ಚಿಮ ಭಾಗದ ತೀರ್ಥಕ್ಷೇತ್ರಗಳನ್ನು ವರ್ಣನ ಮಾಡುವಂಥ ಒಂದು ಭಾಗ. ಅದರೊಳಗೆ 12 ಪದ್ಯಗಳವರೆಗೆ ಕಳೆದ ದಿವಸ ನೋಡಿ ಮುಗಿಸಿದ್ದೀವಿ. ಇವತ್ತು 13ನೇ ಪದ್ಯ ನೋಡಬೇಕು. ಈ ಹಿಂದೆ ಏನು ಕೆಲವು ಸಂಗತಿಗಳನ್ನು ನಾವು ನೋಡಿದ್ದೀವಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ಸ್ಪಷ್ಟೀಕರಣ. ಅವತ್ತೊಂದು ಕತೆ ಹೇಳಿದೆ ನಾನು ನಿನ್ನೆ. ರಾಮಭೋಜ ಅಂತ ರಾಜ ಇದ್ದ. ಅವನು ಯಾವುದೋ ಒಂದು ಕಾರಣಕ್ಕಾಗಿ ಸರ್ಪ ಹತ್ಯೆಗೆ ಕಾರಣ ಆದ. ಆಗ ಪರಶುರಾಮ ದೇವರು ಒಂದು ಬೆಳ್ಳಿಯ ಪೀಠ ಸ್ಥಾಪನೆ ಮಾಡು ಅಂತ ಹೇಳಿದರು. ಬೆಳ್ಳಿಯ ಪೀಠದ 4 ಭಾಗಗಳಲ್ಲಿ ಸರ್ಪಗಳನ್ನು ಸ್ಥಾಪನೆ ಮಾಡು ಅಂತ ಹೇಳಿದರು. ಅದೇ ಬೆಳ್ಳಿಯ ಪೀಠದಲ್ಲಿ ಮುಂದೆ ಲಿಂಗ ರೂಪದಿಂದ ಪರಶುರಾಮ ದೇವರು ಉದ್ಭೂತರಾದರು ಅಂತ ಇದನ್ನೆಲ್ಲ ನೋಡಿದ್ವಿ. ಮತ್ತೆ ಆ 4 ಸರ್ಪಗಳನ್ನೇನು ಸ್ಥಾಪನೆ ಮಾಡಿದ್ರಲ್ಲ, ಅವು ಉಡುಪಿಯ 4 ಭಾಗಗಳಲ್ಲಿ ಖ್ಯಾತವಾದಂತಹ ದೇವಾಲಯಗಳಾದವು, ದುರ್ಗಾ ದೇವಾಲಯಗಳಾದವು ಅಂತ ಹೇಳಿದರು. ದುರ್ಗಾ ದೇವಾಲಯ ಅಲ್ಲ ಅದು, ಅವೆಲ್ಲವೂ ಕೂಡ ಸುಬ್ರಹ್ಮಣ್ಯ ಕ್ಷೇತ್ರಗಳಾದವು. ಸುಬ್ರಹ್ಮಣ್ಯ ಕ್ಷೇತ್ರ ಅಂತಂದ್ರೆ ನಾಗಗಳ ಸನ್ನಿಧಾನನೇ. ಅಲ್ಲಿ ಸುಬ್ರಹ್ಮಣ್ಯ ಅಂದ್ರೆ ಸ್ಕಂದ. ಈ ನಾಗಗಳಿಗೆ ಜಾಗ ಬಿಟ್ಟು ಕೊಟ್ಟಿರ್ತಾನೆ. ಅನೇಕ ಜನ ಏನ್ ತಿಳ್ಕೊಂಡಿರ್ತಾರಂದ್ರೆ ನಾಗನೇ ಸುಬ್ರಹ್ಮಣ್ಯ. ಅಲ್ಲಲ್ಲ, ಅದಕ್ಕೆ ಅಂಥವೆಲ್ಲ ತಪ್ಪು ತಿಳುವಳಿಕೆಗಳು ಹೋಗಬೇಕು ಅನ್ನೋ ದೃಷ್ಟಿಯಿಂದಲೇ ಶಾಸ್ತ್ರವನ್ನ ಮತ್ತೆ ಇಂಥ ತೀರ್ಥ ಪ್ರಬಂಧದಂತಹ ಗ್ರಂಥವನ್ನು ಶ್ರವಣ ಮಾಡಬೇಕು. ಮುಂದೆ ನಾವು ಹೇಗೂ ಇದೇ ಪಶ್ಚಿಮ ಪ್ರಬಂಧದೊಳಗೆ ಆ ಸುಬ್ರಹ್ಮಣ್ಯ ಕ್ಷೇತ್ರದ ಬಗ್ಗೆನೇ ಶ್ರವಣ ಮಾಡೋರಿದ್ದೀವಿ. ಇನ್ನು ಮುಂದೆ ಕುಮಾರಧಾರ, ನೇತ್ರಾವತಿ, ಕುಮಾರಧಾರ ಇತ್ಯಾದಿ ಸಂಗತಿಗಳನ್ನು ಮುಂದೆ ಶ್ರವಣ ಮಾಡುವರಿದ್ದೀವಿ. ಅಲ್ಲಿ ಈ ನಾಗ ಬೇರೆ ಸುಬ್ರಹ್ಮಣ್ಯ ಬೇರೆ ಅನ್ನೋದನ್ನ ವಾದಿರಾಜ ಸ್ವಾಮಿಗಳು ಸ್ಪಷ್ಟಪಡಿಸ್ತಾರೆ. ಸುಬ್ರಹ್ಮಣ್ಯ ಸ್ಕಂದ ಆ ನಾಗನಾದಂತಹ ವಾಸುಕಿಗೆ ಅಲ್ಲಿ ಸ್ಥಾನ ಕೊಟ್ಟಿದ್ದ. ಈ ತರ ಆ ಸ್ಥಾನ ಕೊಟ್ಟದ್ದಷ್ಟೇ ಸ್ಥಳ ಅದು. ಅದರಿಂದ ನಾಗ ಬೇರೆ, ಸ್ಕಂದ ಬೇರೆ. ಸ್ಕಂದನೇ ಆ ಸುಬ್ರಹ್ಮಣ್ಯ, ಸ್ಕಂದನೇ ಸುಬ್ರಹ್ಮಣ್ಯ. ಸ್ಕಂದ ಸುಬ್ರಹ್ಮಣ್ಯ ಇಬ್ರು ಇವೆರಡೂ ಶಬ್ದ ಒಬ್ಬನ್ನೇ ಹೇಳ್ತಾರೆ. ಪಾರ್ವತಿ ಮತ್ತು ಪರಮೇಶ್ವರರ ಪುತ್ರನಾದಂತಹ ಸ್ಕಂದನೇ ಸುಬ್ರಹ್ಮಣ್ಯ. ಆದ್ರೆ ಸುಬ್ರಹ್ಮಣ್ಯ ಬೇರೆ, ನಾಗ ಬೇರೆ. ನಾವು ಸಾಮಾನ್ಯವಾಗಿ ಏನ್ ತಿಳಿದಿರ್ತೀವಿ, ಸುಬ್ರಹ್ಮಣ್ಯ ಅಂದ್ರು ಈ ನಾಗ ಅಂದ್ರು ಒಂದೇ ಅಂತ ತಿಳ್ಕೊಂಡಿರ್ತೇವೆ. ಅದಲ್ಲ, ಅಲ್ಲಿ ಆ ಕ್ಷೇತ್ರದಲ್ಲಿರುವಂತಹ ದೇವತೆ ಅಂತಂದ್ರೆ ಸುಬ್ರಹ್ಮಣ್ಯ ಸ್ಕಂದ. ಅವನಲ್ಲಿ ನಾಗನಿಗೆ ಒಂದು ಸ್ಥಾನ ಕೊಟ್ಟಿರ್ತಾನೆ. ನಾವು ಅದನ್ನ ಈ ಮುಂದೆ ನೋಡ್ತೇವೆ. ಇಲ್ಲೇ ಇನ್ನೊಂದು 10-20 ಶ್ಲೋಕ ಆದ ಬಳಿಕ 35, 37 ಈ ಶ್ಲೋಕಗಳಲ್ಲಿ ಅಲ್ಲಿ ನೋಡ್ತೇವೆ. ಸುಬ್ರಹ್ಮಣ್ಯಸ್ಯ ಮಹಿಮಾ ವರ್ಣಿತುಂ ಕೇನ ಶಕ್ಯತೆ, ಬ್ರಹ್ಮಹತ್ಯಾ ದೋಷಶೇಷಂ ಬ್ರಾಹ್ಮಣಾನಾಂ ಅಯಂ ಹರನ್, ಸುಬ್ರಹ್ಮಣ್ಯ ಸುರಾಗ್ರಗಣ್ಯ ಕುಜನಾರಣ್ಯ ಜ್ವಲತ್ಪಾವಕ ಅಂತ ಹೀಗೆಲ್ಲ ಅವನ ಬಗ್ಗೆ ಮುಂದೆ ನೋಡ್ತೇವೆ. ಆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಏನ್ ಮಹಿಮಾ ಇದೆ, ಅಂಥದೇ ಒಂದು ಮಹಿಮಾನೇ ಈ 4 ಕ್ಷೇತ್ರಗಳಿಗೂ, ಉಡುಪಿಯ ಸುತ್ತಮುತ್ತಲಿರುವಂತಹ ಈ 4 ಕ್ಷೇತ್ರಗಳಿಗೂ. ಅವು ನಾಗನ ಒಂದು ಜಾಗೃತವಾದಂತಹ ಸನ್ನಿಧಾನ ಇದ್ದಂತಹ ಕ್ಷೇತ್ರಗಳು ಆ 4. ಅದು ತಾಂಗೋಡು, ಮಾಂಗೋಡು, ಅರಿತೋಡು ಮತ್ತು ಮುಚ್ಚಿಲಕೋಡು ಅಂತ ಹೇಳಿ. ದುರ್ಗಾದೇವಿ ದೇವಸ್ಥಾನ ಅಲ್ಲ, ನಾಗನ ದೇವಸ್ಥಾನಗಳು. ಅಲ್ಲಿ ಸ್ಕಂದನು ಕೂಡ ಇರ್ತಾನೆ. ಈ ತರ ಸ್ಕಂದ ಮತ್ತೆ ನಾಗ ಅಂದ್ರೆ ವಾಸುಕಿ, ಇವರಿಬ್ರು ಇರುವಂತಹ ಪ್ರದೇಶಗಳು. ಅದ್ರ ಬಗ್ಗೆ ಕಳೆದ ದಿವಸ ನೋಡಿದ್ದೀವಿ. ಇನ್ನು ಮುಂದೆ 13ನೇ ಪದ್ಯ ಇವತ್ತು ನಾವು ನೋಡ್ಬೇಕಾದದ್ದು. ರೂಪ್ಯಾತ್ಮಕಾಮರ ಪುರಸ್ಸರ ಸನ್ನಿರೂಪ್ಯ ರೂಪ್ಯಾತ್ಮಕಂಚ ಭವತಃ ಕೃಪಯಾಗತಸ್ಯ ರೂಪ್ಯಾತ್ಮಕಾಲಯ ಕೃತಾಲಯ ಯತ್ ತ್ವಮೇವ ರೂಪ್ಯಾತ್ಮನೋ ಗತಿರಿಹಾಪಿ ತದೀಶ ಪಾಹಿ. ಈ ಬ್ರಹ್ಮಾದಿ ದೇವತೆಗಳೇನಿದ್ದಾರೆ, ಆ ಬ್ರಹ್ಮಾದಿ ದೇವತೆಗಳಲ್ಲಿ ಅತ್ಯಂತ ಶ್ರೇಷ್ಠನಾದವನು ಕೃಷ್ಣ. ಎಲ್ಲಾ ದೇವತೆಗಳಿಗೂ ಹಿರಿಯ. ಮತ್ತೆ ಸಜ್ಜನರು, ಸಾತ್ವಿಕರಾದವರು ಈ ಕೃಷ್ಣನನ್ನು ಸ್ತೋತ್ರ ಮಾಡ್ತಾರೆ. ನಿನ್ನ ಕೃಪೆಯಿಂದ ಈ ಮುಕ್ತಿಯಲ್ಲಿ ಜೀವನಾದವನು ಸಂಸಾರವನ್ನೆಲ್ಲ ದಾಟಿ ಮುಕ್ತಿಯಲ್ಲಿ ಸದ್ಗತಿ ಪಡ್ಕೋತಾನೆ, ಮತ್ತೆ ತನ್ನ ಒಳಗಿನ ಸುಖ ಪಡ್ಕೋತಾನೆ ಮುಕ್ತಿಗೆ ಹೋದಾಗ. ಹೀಗೆ ಸಂಸಾರದಿಂದ ಪರಿಹಾರ ಮತ್ತು ಮುಕ್ತಿಯ ಪ್ರಾಪ್ತಿ ಇವೆರಡೂ ಕೂಡ ನಿನ್ನ ದಯೆಯಿಂದಲೇ ಆಗಬೇಕು. ನೀನು ಈ ಸಂಸಾರದಲ್ಲಿ ಕೂಡ ನನ್ನ ಕಾಪಾಡಬೇಕು. ಕೃಷ್ಣನನ್ನ ವಾದಿರಾಜ ಸ್ವಾಮಿಗಳು ಪ್ರಾರ್ಥನೆ ಮಾಡ್ತಾರೆ.
ಈ ಶ್ಲೋಕದೊಳಗೆ ಆ ತೀರ್ಥ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಮಾಹಿತಿ ಏನಿಲ್ಲ, ಕೇವಲ ಕೃಷ್ಣನ ಸ್ತೋತ್ರ ಅಷ್ಟೇ. ಶಿವಾಂತರ್ಯಾಂತಾಂ ಸ್ವೀಯಾಂ ಪ್ರಿಯಾನ್ ಪ್ರತಿ ನಿಬೋಧಯನ್ ದಯಾ ವಾರಿನಿಧಿ ಶೇವೀಂ ಶಿಲಾಮಾಶ್ರಿತ್ಯ ಶೋಭತೆ. ಈ ಶ್ರೀಹರಿ ಅನಂತಾಸನ ದೇವಾಲಯದಲ್ಲಿದ್ದಾನಲ್ಲ, ಅವನು ಯಾಕೆ ಆ ರೂಪದಲ್ಲಿದ್ದಾನೆ, ಆ ಮೂಲಕ ಭಕ್ತರಿಗೆ ಏನು ತಿಳಿಸ್ತಾ ಇದ್ದಾನೆ ಅದನ್ನು ಹೇಳುವಂತ ಶ್ಲೋಕ ಈ 14ನೇ ಶ್ಲೋಕ. ಶಿವನ ಒಂದು ಲಿಂಗ ಎಲ್ಲೇ ಇದ್ರು, ಬೇರೆ ಯಾವ ದೇವಾಲಯದಲ್ಲೂ ಇದ್ರೂ ಕೂಡ ಅದರೊಳಗೆ ಅಂತರ್ಯಾಮಿಯಾಗಿ ಭಗವಂತ ಇದ್ದೇ ಇರ್ತಾನೆ. ಎಲ್ಲಾ ಕಡೆ ಇರ್ತಾನೆ, ಇಲ್ಲೂ ಕೂಡ ಇರ್ತಾನೆ. ಆದ್ರಿಂದ ಯಾವುದೇ ದೇವಾಲಯಕ್ಕೆ ಹೋದ್ರೂ ಕೂಡ ಅಲ್ಲಿ ಒಳಗಿರುವಂತಹ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾದಂತಹ ಭಗವಂತನನ್ನೇ ಆರಾಧನೆ ಮಾಡಬೇಕು. ಹಾಗೆ ಶಿವನ ದೇವಾಲಯಗಳಿಗೆ ಹೋದಾಗ, ಶಿವನ ಲಿಂಗಕ್ಕೆ ನಮಸ್ಕಾರ ಮಾಡುವ ಸಂದರ್ಭ ಬಂದಾಗ ಅಲ್ಲಿ ಎಲ್ಲಾ ಕಡೆನೂ ಕೂಡ ಈ ಭಗವಂತನೇ, ವಿಶೇಷವಾಗಿ ಲಕ್ಷ್ಮೀ ನರಸಿಂಹ ರೂಪಿಯಾದ ಭಗವಂತ ಆ ಶಿವಲಿಂಗದಲ್ಲಿ ಇರ್ತಾನೆ. ಅದು ಶಾಸ್ತ್ರದಲ್ಲಿ ಸಿದ್ಧವಾದಂತಹ ಪ್ರಮೇಯ. ಅದಕ್ಕಾಗಿ ಶಿವಲಿಂಗಕ್ಕೆ ಅಭಿಷೇಕ ಮಾಡುವಾಗ ಮೇಲೊಂದು ಲಕ್ಷ್ಮೀ ನರಸಿಂಹನ ಶಾಲಗ್ರಾಮ ಇಟ್ಟು ಅದಕ್ಕೆಲ್ಲ ಅಭಿಷೇಕ ಮಾಡ್ತಿರ್ತಾರೆ. ಹೀಗೆ ಆ ಅನಂತಾಸನ ದೇವರೇನಿದ್ದಾನಲ್ಲ ಉಡುಪಿಯಲ್ಲಿ, ಪರಶುರಾಮ ರೂಪಿಯಾದ ಭಗವಂತ, ಅವನು ಆ ಲಿಂಗಾಕಾರದ ಶಿಲೆಯಲ್ಲಿ ಯಾಕಿದ್ದಾನೆ ಅಂತಂದ್ರೆ ಶಿವನ ಅಂತರ್ಯಾಮಿಯಾಗಿ ನಾನು ಯಾವತ್ತೂ ಕೂಡ ಇರ್ತೇನೆ ಅಂತ ಅನ್ನೋದನ್ನು ಅವನು ತಿಳಿಸ್ಬೇಕಾಗಿದೆ. ಆ ತಿಳಿಸಿಕೊಡ್ಲಿಕ್ಕಾಗಿ ಆ ಶಿವಲಿಂಗದ ಆಕಾರದ ಆ ಒಂದು ವಿಗ್ರಹ ಅದು, ಅದರೊಳಗೆ ತಾನಿದ್ದಾನೆ. ರುದ್ರನ ಅಂತರ್ಯಾಮಿ ಅಂತ ಅನ್ನೋದನ್ನ ಅಲ್ಲಿ ತಿಳಿಸ್ತಾರೆ. ಆ ತಿಳಿಸೋದಕ್ಕಾಗಿ ಭಗವಂತ ಇಂಥ ರೂಪವನ್ನು ತಾಳಿದ್ದಾನೆ. ಈಶಸ್ಯಾಹೀಶ ಪದವೀಂ ಭಾವಯನ್ನಿವ ಭಾಮಿನೀಂ ಅಧ್ಯಾಸ್ತೆ ಶೇಷಶಯನಃ ಸ್ನಿಗ್ಧಾಂ ಲಿಂಗಶಿಲಾಂ ಹರಿಹಿ. ಅವನು ಆ ಲಿಂಗಾಕಾರದ ಶಿಲೆಯಲ್ಲಿದ್ದಾನಲ್ಲ, ಅದರ ಮೂಲಕ ಮತ್ತೊಂದು ಏನು ಅವನು ತೋರಿಸ್ಕೊಡ್ತಾ ಇದ್ದಾನೆ ಅಂತಂದ್ರೆ, ಅವನನ್ನು ಅನಂತಾಸನ ಅಂತ ಕರೀತಾರಲ್ಲ, ಅನಂತಾಸನ ಅಥವಾ ಅನಂತೇಶ್ವರ ಅಂತ ಹೇಳಿ. ಅನಂತ ಅಂತಂದ್ರೆ ಶೇಷ. ಆ ಶೇಷನನ್ನ ಆಸನವನ್ನಾಗಿ ಮಾಡಿಕೊಂಡು ಇರುವಂಥವನು ಭಗವಂತ. ಶೇಷನ ಮೇಲೆ ಮಲಗಿರ್ತಾನೆ ಅಥವಾ ಶೇಷನ ಮೇಲೆ ಕೂತಿರ್ತಾನೆ. ಅನಂತ ಆಸನ, ಶಯನ, ಅನಂತ ಆಸನ, ಅನಂತ ಶಯನ, ಅನಂತೇಶ್ವರ ಅಂತ ಮೂರು ಶಬ್ದಗಳನ್ನು ನಾವು ಬಳಕೆ ಮಾಡೋದನ್ನು ನೋಡ್ತೇವೆ. ಅನಂತ ಅಂದ್ರೆ ಶೇಷ, ಶಯನ ಅಂದ್ರೆ ಅವನ ಮೇಲೆ ಮಲಗಿರುವವನು, ಅನಂತ ಅಂದ್ರೆ ಶೇಷನೇ, ಅವನ ಮೇಲೆ ಆಸನ ಅಂತ ಕೂತಿದ್ದವನು. ಅನಂತ ಈಶ್ವರ ಅಂತಂದ್ರೆ ಅವನೊಳಗೆ ಅಂತರ್ಯಾಮಿ ಆಗಿರ್ತಕ್ಕಂಥ ಭಗವಂತ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ ಅಂತ ಭಗವದ್ಗೀತಾ. ಈಶ್ವರ, ಭಗವಂತನಿಗೆ ಈಶ್ವರ ಅಂತ ಯಾಕೆ ಕರೀತಾರೆ? ಈಶ್ವರನಿಗೆ, ಶಿವನಿಗೆ ಈಶ್ವರ, ಈಶ್ವರ, ಈಶ ಇತ್ಯಾದಿ ಶಬ್ದದಿಂದ ಕರೀತಾರೆ. ಇದೆಲ್ಲ ನಮ್ಗೆ ಗೊತ್ತು. ಭಗವಂತನನ್ನು ಈಶ್ವರ ಅಂತ ಯಾಕೆ ಕರೀತಾರೆ? ಭಗವದ್ಗೀತಾದೊಳಗೆ ಹೇಳ್ತಾರೆ. ಎಲ್ಲಾ ಜೀವರ ಹೃದಯದೊಳಗೂ ಕೂಡ ಈ ನಾರಾಯಣ ಒಳಗಿದ್ದಾನೆ. ಒಳಗಿದ್ದು ಏನ್ ಮಾಡ್ತಾನಂದ್ರೆ ಪ್ರತಿಯೊಂದು ಜೀವವನ್ನು ತನ್ನ ಇಚ್ಛೆಗೆ ತಕ್ಕಂತೆ ಆಟ ಆಡಿಸ್ತಾನೆ. ಈ ಕೀಲು ಗೊಂಬೆಗಳು ಅಂತಿರ್ತಾವಲ್ಲ, ಅಂದಿಂದ ಕೀಲಿ ಕೈ ಕೊಟ್ಟುಬಿಟ್ರೆ ಅವು ಸಂಚಲನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತವೆ. ಇದು ಈಗಿನ ಕಾಲದ್ದಾಯ್ತು. ಅಂತ ಯಂತ್ರ ಎಲ್ಲ ಈಗಿತ್ತು. ಆವಾಗ ಹಿಂದೆ ಅದನ್ನ ಸಲಾಕೆಗಳ ಮೂಲಕ, ಸೂತ್ರಗಳ ಮೂಲಕ ನಿಯಂತ್ರಿಸ್ತಿದ್ರು. ಕಲಾವಿದ ಮೇಲಿರ್ತಿದ್ರು, ತಟ್ಟಿರಾಯ ಹೊರಗೆ ತಟ್ಟಿರಾಯ ಕಾಣ್ತಿರ್ತದೆ, ಒಳಗೆ ಯಾರಿರ್ತಾನೆ ಅಂತ ಅನ್ನೋದು ಜನರಿಗೆ ಗೊತ್ತಾಗೋದಿಲ್ಲ. ಹಾಗೆ ಪ್ರತಿಯೊಬ್ಬರ ಒಳಗೂ ಕೂಡ ಅಂತರ್ಯಾಮಿಯಾಗಿದ್ದು ಅವನು ನಡೆಸ್ತಾನೆ. ಯಂತ್ರಾರೂಢಾನಿ, ನಾವೆಲ್ಲ ಯಂತ್ರಕ್ಕೆ ಕಟ್ಟಿದಂಥ ಗೊಂಬೆಗಳು ನಾವೆಲ್ಲ. ಕೆಲವರು ಗೊಂಬೆಗಳು, ಕೆಲವರು ಗಾಣೆತ್ತುಗಳು, ಗಾಣದ ಎತ್ತುಗಳು ತಿರುಗಾಡ್ತಿರ್ತವೆ. ಅದನ್ನ ಅವನು ಅಲ್ಲೇ ಸಮೀಪ ಕೂತಿರ್ತಾನೆ, ಒಂದು ಚಾವಟಿ ಹಿಡ್ಕೊಂಡು ನಿಯಂತ್ರಿಸ್ತಿರ್ತಾನೆ ಭಗವಂತ. ಹಾಗೆ ಈಶ್ವರ ಸರ್ವಭೂತಾನ ಹೃದ್ದೇಶೇ ತಿಷ್ಠತಿ. ಆ ಭಗವಂತನಿಗೆ ಈಶ್ವರ ಅಂತ ಹೆಸರನ್ನ ಭಗವದ್ಗೀತಾ ಹೇಳ್ತದೆ. ಕೆಲವರಿಗೆ ಸಂಶಯ, ಈ ಈಶ್ವರ, ಈಶ ಅನ್ನೋ ಶಬ್ದವನ್ನ ನೀವು ವೈಷ್ಣವರು ಯಾಕೆ ಹೇಳೋದಿಲ್ಲ, ಆ ಶಬ್ದವನ್ನು ಯಾಕೆ ಬಳಕೆ ಮಾಡೋದಿಲ್ಲ ಅಂತ ಕೆಲವರಿಗೆ ಸಂಶಯ. ನನಗೆ ಆ ಪ್ರಶ್ನೆ ಕೇಳೇ ಬಹಳ ಆಶ್ಚರ್ಯ ಅನ್ಸುತ್ತೆ ಎಷ್ಟೋ ಸಲ. ಹಾಗೇನಿಲ್ಲ, ನಾವು ಈಶ್ವರ, ಈಶ ಅಂತ ಶಬ್ದ ಬಳಕೆ ಮಾಡೇ ಮಾಡ್ತೀವಲ್ಲ, ಅದನ್ನ ಬಳಕೆ ಮಾಡ್ಲಿಕ್ಕೆ ನಮಗೇನು ಹಿಂಜರಿಕೆ ಇಲ್ಲ. ಈ ಪಾರ್ವತಿಪತಿಯಾದ ಶಿವನ ಕುರಿತು ಬಳಕೆ ಮಾಡ್ತೀವಿ, ಎಲ್ಲರ ಅಂತರ್ಯಾಮಿಯಾದಂತಹ ಭಗವಂತನ ಕುರಿತು ಬಳಕೆ ಮಾಡ್ತೀವಿ. ನಮಗೇನು ಸಂಕೋಚ ಇದೆ ಬಳಕೆ ಮಾಡ್ಲಿಕ್ಕೆ? ಏನಿಲ್ಲ. ಅಂದ್ರೆ ನನಗೆ ಆಮೇಲೆ ಏನ್ ಅನಿಸ್ತಂದ್ರೆ, ಕೆಲವರಿಗೆ ಆ ಥರ ಶಾಸ್ತ್ರದ ಸರಿಯಾದ ತಿಳುವಳಿಕೆ ಇಲ್ಲದೆ ಇದ್ದವರಿಗೆ ಈಶ್ವರ, ಈಶ ಅನ್ನೋ ಶಬ್ದವನ್ನು ಬಳಕೆ ಮಾಡ್ಲಿಕ್ಕೆ ಏನಾದ್ರು ಸಂಕೋಚ ಇದ್ದಿರಬೇಕು. ಅದು ಈಶ್ವರನ ಕುರಿತಾದ ಶಬ್ದ, ನಾವು ವೈಷ್ಣವರನ್ನು ಬಳಕೆ ಮಾಡಬಾರದು ಅಂತ ಅವ್ರಿಗೇನಾದ್ರೂ ಕೆಲವು ಮಂದಿಗೆ
ಅಲ್ಲಿ ಬರ್ತದಲ್ಲ, ಎಲ್ಲಾ ಕಡೆ ಬರ್ತದ. ಅಲ್ಲ, ಹೆಚ್ಚು ವ್ಯಾಪಕವಾಗಿ ಈಶ ಶಬ್ದ ಈಶ್ವರನಲ್ಲೇ ಇರೋದು, ವ್ಯಾಪಕವಾಗಿ ಹೆಚ್ಚು ಬಳಕೆ ಇರೋದೇನು ಅಲ್ಲ. ಶಂಕರ ಅಂದ್ರೂ ವಿಷ್ಣುವೇ, ಆದ್ರೆ ರೂಢಿಯಲ್ಲಿರೋದು ಶಂಕರ ಶಬ್ದ. ಅನಂತೇಶ್ವರ ಅನ್ನೋ ದೇವರು ಹೇಳಿದ್ದಾನಲ್ಲ, ಶಬ್ದ ಹೊಡಿಬೇಕಿಲ್ಲ. ಹೌದು, ಅನಂತ ಈಶ್ವರ, ಅನಂತ ಈಶ್ವರ. ಅನಂತ ಅಂದ್ರೆ ಶೇಷ. ಆ ಶೇಷನೊಳಗೆ ಅಂತರ್ಯಾಮಿಯಾಗಿರುವವನು ಭಗವಂತ. ಆಮೇಲೆ ಈಶ್ವರ, ಈಶ್ವರ ಅಂದ್ರೆ ಶಿವ, ಅವನೊಳಗೆ ಅಂತರ್ಯಾಮಿಯಾಗೂ ಪರಮಾತ್ಮ ಇದ್ದಾನೆ. ಇದನ್ನ ನಾವು ತಿಳ್ಕೋಬೇಕು. ಅದೇನಂತಂದ್ರೆ, ಈಗೇನು ರುದ್ರ ಇದ್ದಾನಲ್ಲ, ಈ ರುದ್ರನೇ ಮುಂದೆ ಶೇಷನಾಗ್ತಾನೆ ಮುಂದಿನ ಕಲ್ಪದೊಳಗೆ. ಆಗ ಆ ಶೇಷನ ಸೇವಾವನ್ನ ಇವನು ಸ್ವೀಕಾರ ಮಾಡ್ತಾನೆ ಪರಮಾತ್ಮ. ಶೇಷನ ಮೇಲೆ ಮಲ್ಕೊಂಡು ಅಥವಾ ಶೇಷನ ಮೇಲೆ ಕೂತ್ಕೊಂಡು ಅವನ ಸೇವಾವನ್ನು ಸ್ವೀಕಾರ ಮಾಡ್ತಾನೆ. ಈಗ ಮುಖ್ಯ ಪ್ರಾಣ ಇದ್ದವನು ಮುಂದೆ ಹೇಗೆ ಚತುರ್ಮುಖ ಆಗ್ತಾನಲ್ಲ, ಅದೇ ತರ ಈಗಿನ ರುದ್ರ ಅವನು ಮುಂದೆ ಶೇಷನಾಗ್ತಾನೆ. ಶೇಷನಾದಾಗ ಅವನ ಸೇವೆಯನ್ನ ಅನಂತಸೇನ, ಅನಂತಾಸನ ಇತ್ಯಾದಿ ಹೆಸರುಗಳಿಂದ ಭಗವಂತ ಸ್ವೀಕಾರ ಮಾಡ್ತಾನೆ. ಅದನ್ನು ತಿಳಿಸ್ಲಿಕ್ಕಾಗಿ ಈ ಒಂದು ಪ್ರಮೇಯವನ್ನು ತಿಳಿಸ್ಬೇಕಲ್ಲ ಜನರಿಗೆ. ಇದೇ ರುದ್ರನೇ ಮುಂದೆ ಶೇಷ ಆಗ್ತಾನೆ, ಆ ಶೇಷನಲ್ಲಿ ನಾನು ಆಸೀನನಾಗಿರ್ತೇನೆ ಅನ್ನೋದನ್ನು ಜನರಿಗೆ ತಿಳಿಸ್ಬೇಕಲ್ಲ. ಅದನ್ನು ತಿಳಿಸಿಕೊಡ್ಲಿಕ್ಕಾಗಿ ಆ ಲಿಂಗಾಕಾರದ ಶಿಲೆ ಲಿಂಗಾಕಾರದ್ದು ನೋಡಿದ್ರೆ ಶಿವ ಅಂತ ಅನಿಸ್ಬೇಕು. ಅದರೊಳಗೆ ಅನಂತ ಅಂದ್ರೆ ಶೇಷ, ಆ ಶೇಷಶಾಹಿಯಾದ ಭಗವಂತ ಇದ್ದಾನೆ. ಹೀಗೆ ಲಿಂಗಾಕಾರದ ಶಿಲೆ, ಅದರೊಳಗೆ ಅನಂತ ಅಂತಂದ್ರೆ ಶೇಷಶಯನಾದಂಥ ಶಿವ, ಶೇಷಶಯನಾದಂಥ ಪರಮಾತ್ಮ. ಈ ಮೂಲಕ ಈ ರುದ್ರನೇ ಮುಂದೆ ಶೇಷನಾಗ್ತಾನೆ. ಇದನ್ನೆಲ್ಲ ಭಗವಂತ ಜನರಿಗೆ ತಿಳಿಸ್ಬೇಕು. ತಿಳಿಸ್ಲಿಕ್ಕಾಗಿ ಇಂಥ ವಿಚಿತ್ರವಾದ ವಿಗ್ರಹಗಳಲ್ಲಿ ಮತ್ತೆ ವಿಶಿಷ್ಟವಾದಂಥ ಹೆಸರುಗಳಿಂದ ಅಲ್ಲಲ್ಲಿ ಇರ್ತಾನೆ. ನಾವು ಅಲ್ಲಿ ಹೋದಾಗ, ಅಲ್ಲಿ ನಮಸ್ಕಾರ ಮಾಡುವಾಗ ಅದನ್ನೆಲ್ಲ ಅನುಸಂಧಾನ ಮಾಡಬೇಕು. ಪವಿತ್ರಂ ಪಾಲಿಕಂ ಕ್ಷೇತ್ರಂ ಕೋನ ಸೇವೇತ ಕೋವಿದಃ ಸತ್ಯಲೋಕೇಶ್ವರ ಪ್ರಾಣ ಯತ್ರಾವತರ ದುತ್ಸುಕಃ. ಈ ಉಡುಪಿ ಬಗ್ಗೆ ಎಲ್ಲ ಆಯ್ತು. ಇನ್ನು ಉಡುಪಿ ಸಮೀಪ ಇರುವಂಥ ಪಾಜಕ ಕ್ಷೇತ್ರ. ಆ ಪಾಜಕ ಕ್ಷೇತ್ರದಲ್ಲಿ ಏನು ವೈಶಿಷ್ಟ್ಯ? ಯಾವುದೇ ಒಬ್ಬ ಸಾಧಕನಾದವನು ಉಡುಪಿ ಸಮೀಪಕ್ಕೆ ಆ ಪರಿಸರಕ್ಕೆ ಹೋದಂತ ಸಾಧಕ, ಅವನು ಉಡುಪಿಯ ದೇವಾಲಯಗಳನ್ನೆಲ್ಲ ಸಂದರ್ಶನ ಮಾಡಿದ್ದಲ್ಲದೆ ಪಾಜಕ ಕ್ಷೇತ್ರವನ್ನು ಕೂಡ ಸಂದರ್ಶನ ಮಾಡಬೇಕು. ಯಾಕೆ? ಆ ಪಾಜಕ ಕ್ಷೇತ್ರದ ಮಹತ್ವ ಏನು ಅಂತಂದ್ರೆ, ಈ ಸತ್ಯಲೋಕದ ಅಧಿಪತಿಯಾದಂತಹ ಮುಖ್ಯ ಪ್ರಾಣ ಸತ್ಯಲೋಕ ಅಂತ ಹೇಳಿ ಚತುರ್ಮುಖ ಬ್ರಹ್ಮದೇವರು ಮತ್ತು ಮುಖ್ಯ ಪ್ರಾಣದೇವರು ಇರುವಂತಹ ಲೋಕಗಳು. ಆ ಲೋಕಕ್ಕೆ ಅಧಿಪತಿಯಾದಂತಹ ಮುಖ್ಯ ಪ್ರಾಣ. ಅದ್ರ ಮೂಲಕ ಏನ್ ಹೇಳಿದ್ರಂದ್ರೆ, ಸತ್ಯಲೋಕ ಅಂತ ಅನ್ನೋದು ಈ ಜಗತ್ತಿನ ಎಲ್ಲಾ ಲೋಕಗಳಲ್ಲಿಯೂ ಅತ್ಯಂತ ಶ್ರೇಷ್ಠವಾದ ಲೋಕ. ಈ ಜಗತ್ತಿನ ಎಲ್ಲಾ ಜೀವಿಗಳಲ್ಲಿಯೂ ಅತ್ಯಂತ ಶ್ರೇಷ್ಠ ಜೀವ ಅಂತಂದ್ರೆ ಮುಖ್ಯ ಪ್ರಾಣ ಮತ್ತು ಚತುರ್ಮುಖ ಜೀವೋತ್ತಮ. ಆದ್ರಿಂದ ನಾವು ನೀವು ಕಟ್ಕೊಳ್ಳುವಂತಹ ಮನೆಗಳು, ನಾವು ನೀವು ವಾಸ ಮಾಡಿಕೊಂಡಿರುವಂತಹ ಎಲ್ಲ ಲೋಕಗಳು, ಇವೆಲ್ಲಾ ಲೋಕಗಳಿಗಿಂತ, ಎಲ್ಲಾ ಭವನಗಳಿಗಿಂತ ಅತ್ಯಂತ ಶ್ರೇಷ್ಠವಾದ ಭವನ ಅಂದ್ರೆ ಸತ್ಯಲೋಕ. ಅಂಥ ವೈಭವೋಪೇತವಾದಂತಹ ಭಗವಂತನ ಸನ್ನಿಧಾನಕ್ಕೆ ಪಾತ್ರವಾದಂತಹ ಸತ್ಯಲೋಕವನ್ನು ಬಿಟ್ಟು ಆ ಮುಖ್ಯ ಪ್ರಾಣ ಇಲ್ಲಿ ಬಂದು ಅವತಾರ ಮಾಡಿದ್ದಾನೆ. ಇಲ್ಲಿ ಬಿಟ್ಟು ಅಂತಂದ್ರೆ ಹಿಂಗೆ ತಿಳ್ಕೋಬೇಕು. ನಾವು ಇಲ್ಲಿಂದ ಎಲ್ಲೋ ಪ್ರವಾಸಕ್ಕೆ ಹೋಗುವಾಗ ನಮ್ಮದೊಂದು ರೂಪ ಇಲ್ಲಿರ್ಲಿ, ನಮ್ಮ ಮನೆಯೊಳಗೆ ಅಲ್ಲಿ ಒಂದು ರೂಪ ಸಂಚಾರ ಮಾಡ್ತಿರ್ಲಿ ಅಂತ ಹಿಂಗೆ ಮಾಡ್ಲಿಕ್ಕೆ ಬರೋದಿಲ್ಲ ನಮ್ಗೆ. ನಾವು ಅಲ್ಲಿ ಹೋದ್ರೆ ಅಲ್ಲೇ, ಇಲ್ಲಿದ್ರೆ ಇಲ್ಲೇ ನಾವು. ಅವನ್ ಹಾಗಲ್ಲ, ಅಲ್ಲೇ ಒಂದು ರೂಪದಿಂದ ಇರ್ತಾನೆ, ಮೂಲ ರೂಪದಿಂದ ಅಲ್ಲಿರ್ತಾನೆ, ಅಂಶ ರೂಪದಿಂದ ಇಲ್ಲಿರ್ತಾನೆ. ಅಂತೂ ಯಾವುದು ಮೇಲೆ ಮೇಲೆ ಈ ಮೇಲಿನ ಕೆಲವು ಲೋಕ, ಕೆಳಗಿನ ಕೆಲವು ಲೋಕ ಅಂತ ಹಿಂಗೆ ನೋಡ್ತೀವಲ್ಲ, ಅದರಲ್ಲಿ ಅತ್ಯುನ್ನತವಾದಂತಹ ಲೋಕ, ಮೇಲಿನ ಲೋಕಗಳಲ್ಲಿ ಅತ್ಯಂತ ಉನ್ನತವಾದ ಲೋಕವೇ ಸತ್ಯಲೋಕ. ಆ ಸತ್ಯಲೋಕೇಶ್ವರನಾದ ಪ್ರಾಣ ಅತ್ಯಂತ ಉತ್ಸುಕನಾಗಿ ಪರಮಾತ್ಮನಿಗೆ ಆಜ್ಞೆ ಮಾಡಿದ್ದ, ಹೋಗು ಭೂಲೋಕಕ್ಕೆ ತತ್ವೋಪದೇಶ ಮಾಡು ಅಂತೇಳಿ. ಅದಕ್ಕಾಗಿ ಅವನಿಗೆ ಉತ್ಸಾಹದಿಂದ ಕೆಳಗಿಳಿದು ಬಂದ. ಯತ್ರಾವತರದ ಉತ್ಸುಕ. ಅಷ್ಟು ಅವನಿಗೆ ಉತ್ಸಾಹ ಇತ್ತು. ಆದ್ರೂ ಮುಂದೊಂದ್ಸರಿ ಅವನಿಗೆ ಏನಾಗಿತ್ತಂದ್ರೆ, ಅದನ್ನ ಸುಮಧ್ವ ವಿಷಯದಲ್ಲಿ ಹೇಳ್ತಾರೆ. ಈ ಬದರಿ ಯಾತ್ರೆಗೆ ಹೋಗಿದ್ರಲ್ಲ ಮಧ್ವಾಚಾರ್ಯ, ಭವತೋರಿತ ಸತತ ಸೇವನಾಮೃತೆ ಮಮ ಮಂತು ಅಸ್ತು ಭಗವನ್ ಅನುಗ್ರಹ. ವೇದವ್ಯಾಸ ರೂಪಿಯಾದ ನಾರಾಯಣ ಮತ್ತೆ ನಾರಾಯಣ ರೂಪಿಯಾದಂತಹ ಭಗವಂತ, ನಿಮ್ಮಿಬ್ಬರು ಸೇವಾ ಮಾಡ್ಕೊಂಡು ನಾನು ಇಲ್ಲೇ ಇದ್ದು ಬಿಡ್ತೇನೆ, ಆ ಭೂಲೋಕಕ್ಕೆ ಮತ್ತೆ ನಾನು ಹೋಗ್ಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ. ಕಲಿಕಾಲ ಕಾಲಿತ ಗುಣೇ ಧರಾತಲೆ ಸುಜನೋನ ನೂನ ಮಧುನಾಸ್ತಿ ಯೋಗ್ಯ ಧೀಹಿ. ತತ್ವೋಪದೇಶ ಮಾಡ್ರಿ, ಅಲ್ಲಿ ಹೋಗಿ ತತ್ವ ಪ್ರಚಾರ ಮಾಡ್ರಿ ಅಂತ ಭೂಲೋಕಕ್ಕೆ ನಾನು ಕಳಿಸಿದ್ರಿ. ನೀವು ಅವತಾರ ಏನೋ ಮಾಡಿದೆ,
ಆದ್ರೆ ಅಲ್ಲಿ ಪರಿಸ್ಥಿತಿ ನೋಡಿದ್ರೆ ಅಲ್ಲಿ ತತ್ವಜ್ಞಾನಕ್ಕೆ ಯೋಗ್ಯರಾದವ್ರು ಯಾರು ಕಾಣ್ತಿಲ್ಲ ಅಂದ್ರಂತವ್ರು. ಹಾಗನ್ಬೇಡ, ಹೋಗು. ಇದ್ದಾರೆ, ಎಷ್ಟೋ ಜನ ಇದ್ದಾರೆ, ಬಹಳ ಜನ ಅಯೋಗ್ಯರೇ ಇದ್ದಿರಬಹುದು, ಆದ್ರೂ ಕೆಲವರು ಯೋಗ್ಯರಾದವ್ರು ಇದ್ದಾರೆ. ಆ ಅಯೋಗ್ಯರಾದವ್ರ ಸಂಪರ್ಕದಿಂದ ಅವರು ಅಯೋಗ್ಯರಾಗುವಂತ ಪರಿಸ್ಥಿತಿ ಬಂದಿದೆ, ಮತ್ತೆ ಅವ್ರಿಗೆ ಗೊಂದಲ ಮೂಡಿದೆ. ಅದನ್ನೆಲ್ಲ ಹೋಗು, ಸ್ವಚ್ಛ ಮಾಡು ಅಂತ ಅವರು ಮರಳಿ ಕಳಿಸಿದ್ರು ಅಂತ. ಇಲ್ಲಿ ಉತ್ಸುಕ ಅಂತ ಬಂದಾಗ ಆ ಮಧ್ವಿಗೆ ಆ ಮಾತು ನೆನಪಿಗೆ ಬಂತು, ಅದಕ್ಕೆ ಹೇಳಿದೆ. ಹೀಗೆ ಅತ್ಯಂತ ಉತ್ಸಾಹದಿಂದ ಅವರು ಇಲ್ಲಿ ಬಂದು ಅವತಾರ ಮಾಡಿದ್ರು ಆ ಪಾಜಕ ಕ್ಷೇತ್ರದಲ್ಲಿ. ಆ ಪಾಜಕ ಕ್ಷೇತ್ರದೊಳಗಿರುವಂತಹ ಪ್ರದೇಶ ಒಂದು ವೈಶಿಷ್ಟ್ಯ ಏನು, ಅಲ್ಲಿ ಮತ್ತೇನು ನಾವು ನೋಡಬಹುದು? ಪರಶ್ವದ ಧನುರ್ಬಾಣ ಗದಾತೀರ್ಥೋಪಶೋಭಿತೆ ಗಿರೌ ಯತ್ರ ಸುತಪ್ರೇಮ್ಣೆ ವಾಸ್ತೆ ನಿತ್ಯಂ ಹರಿಸ್ವತ. ಈ ಪಾಜಕ ಕ್ಷೇತ್ರದ ಸುತ್ತಮುತ್ತಲು ಅಲ್ಲಿ ಒಂದು ಪರಿಸರದೊಳಗೆ 4 ತೀರ್ಥಗಳು ಅವೇನಂದ್ರೆ ಪರಶು ತೀರ್ಥ, ಧನುಸ್ ತೀರ್ಥ, ಬಾಣತೀರ್ಥ ಮತ್ತು ಗದಾತೀರ್ಥ ಅಂತ ಹೇಳಿ. ಪರಶು ತೀರ್ಥ ಅಂದ್ರೆ ಪರಶು ಅಂದ್ರೆ ಕೊಡಲಿ, ಧನುಸ್ ಅಂದ್ರೆ ನಿಮ್ಗೆ ಗೊತ್ತು, ಬಾಣವೂ ಗೊತ್ತು, ಮತ್ತೆ ಗದೆಯೂ ಗೊತ್ತು. ಹೀಗೆ 4 ತೀರ್ಥಗಳು ಅಲ್ಲಿ ಕಾಣ್ತವೆ. ಇವು 4 ತೀರ್ಥಗಳು ಕೂಡ ಪರಶುರಾಮ ದೇವರು ತಮ್ಮ ಆ 4 ಆಯುಧಗಳಿಂದ ಸೃಷ್ಟಿ ಮಾಡಿದಂಥ ತೀರ್ಥಗಳು. ಇಂಥ ತೀರ್ಥಗಳಿಂದ ಶೋಭಿತವಾದದ್ದು ಆ ಪಾಜಕ ಕ್ಷೇತ್ರ. ಅಲ್ಲಿ ವಿಮಾನಗಿರಿ ಅಥವಾ ಕುಂಜಾರುಗಿರಿ ಅಂತ ಒಂದು ಬೆಟ್ಟ, ಬಹಳ ದೊಡ್ಡ ಬೆಟ್ಟ ಏನಲ್ಲ ಅಂತ ಒಂದು ಬೆಟ್ಟ. ಅಲ್ಲಿ ಈ ದುರ್ಗಾದೇವಿ ಇದ್ದಾಳೆ. ಅವಳು ಯಾಕೆ ಅಲ್ಲಿದ್ದಾಳೆ? ಅವಳಿಗೇನು ಅಲ್ಲಿ ಅಂಥ ಆಕರ್ಷಣೆ? ನಾವೆಲ್ಲಾದ್ರೂ ಒಂದು ಜಾಗದಲ್ಲಿ ಹೋಗಿ ತಳ ಊರಬೇಕು ಅಂತಂದ್ರೆ ಒಬ್ರು ಯಾರಾದ್ರೂ ದೊಡ್ಡವರು ಇರಬೇಕು, ನಮ್ಗಿಂತ ದೊಡ್ಡವರು, ಅಥವಾ ನಮ್ಮನ್ನ ಅವಲಂಬಿಸಿಕೊಂಡಿರುವಂತಹ ಸಣ್ಣವರಾದ್ರೂ ಯಾರು ಇರಬೇಕು. ಅವ್ರ ಸಲುವಾಗಿ ನಾವು ಎಲ್ಲೋ ಒಂದ್ ಕಡೆ ಹೋಗಿ ತಳ ಊರ್ಲಿಕ್ಕೆ ಅಪೇಕ್ಷೆ ಪಡ್ತೀವಿ. ದುರ್ಗಾದೇವಿ ಅಲ್ಲಿ ಯಾಕಿದ್ದಾಳೆ ಅಂತಂದ್ರೆ ಆ ದುರ್ಗಾದೇವಿಯ ಮಗ ಇದ್ದಾನೆ ಅನ್ನೋ ಕಾರಣಕ್ಕಾಗಿ, ಆ ಮಗನ ಲಾಲನೆ ಪಾಲನೆಗಾಗಿ ಇವಳು ಅಲ್ಲಿ ಬಂದಿದ್ದಾಳೆ. ಅದೇನು ಮಗ ಯಾರು ಅಂತಂದ್ರೆ ಇದೇ ಮಧ್ವಾಚಾರ್ಯ, ಸತ್ಯಲೋಕೇಶ್ವರನಾದಂಥ ಆ ಮುಖ್ಯ ಪ್ರಾಣನೇ ಇಲ್ಲಿ ಬಂದು ಅವತಾರ ಮಾಡಿದ್ದಾನಲ್ಲ. ಅವನು ಅವತಾರ ಮಾಡಿದ್ಮೇಲೆ ಅವನು ಯೋಗಕ್ಷೇಮ ನೋಡ್ಲಿಕ್ಕಾಗಿ ತಾಯಿ ಬೇಕಲ್ಲ. ಈ ತಾಯಿ ಅಂದ್ರೆ ಮಧ್ಯಗೇಹ ಭಟ್ಟರ ತಾಯಿ, ಅವಳು ಇವನು ಯೋಗಕ್ಷೇಮ ಏನ್ ನೋಡ್ತಾಳೆ? ಇವನು ಯೋಗಕ್ಷೇಮ ನೋಡಿದ್ರೆ ಅವಳೇ ನೋಡ್ಬೇಕು, ಜಗತ್ತಿನ ತಾಯಿನೇ ನೋಡ್ಬೇಕು. ಅದಕ್ಕಾಗಿ ಅಲ್ಲಿದ್ದಾಳೆ ಅವಳು. ಈ ದುರ್ಗಾದೇವಿಗೆ ಕೃಷ್ಣನ ತಂಗಿ ಅಂತ ವರ್ಣನೆ ಮಾಡ್ತಾರೆ. ದುರ್ಗಾದೇವಿ ಅಂತಂದ್ರೆ ಕೃಷ್ಣನ ತಂಗಿ ಯಾರು, ಕೃಷ್ಣನ ಪತ್ನಿ ಯಾರು, ಅದನ್ನು ಕೂಡ ನಾವೆಲ್ಲ ನೋಡ್ಬೇಕು. ಈ ಶ್ರೀ ಭೂ ದುರ್ಗಾ ಅಂತ ಲಕ್ಷ್ಮೀ ದೇವಿಯ 3 ರೂಪಗಳು. ಆ 3 ರೂಪಗಳ ಪೈಕಿ ದುರ್ಗಾ ರೂಪ ಏನಿದೆ, ಆ ದುರ್ಗಾ ರೂಪ ಕೃಷ್ಣನ ತಂಗಿಯಾಗಿ ಒಂದ್ಸರಿ ಅವತಾರ ಮಾಡಿದ್ಲು. ಈ ವಸುದೇವ ಮತ್ತು ನಂದಗೋಪ ಇಬ್ಬರು ಕೂಡ ಅಣ್ಣ ತಮ್ಮಂದ್ರು. ಕೃಷ್ಣ ವಸುದೇವನ ಮಗ, ದುರ್ಗಾದೇವಿ ನಂದಗೋಪನ ಮಗಳು. ಆದ್ರಿಂದ ದುರ್ಗಾದೇವಿ ಕೃಷ್ಣನ ತಂಗಿ, ಅದಕ್ಕಾಗಿ ಅವಳಿಗೆ ಹರಿಸ್ವಸ ಅಂತ ಕರೀತಾರೆ. ಅವಳು ಹೆಂಡತಿಯೇ, ಆದ್ರೂ ಇಲ್ಲಿ ಬಂದು ತಂಗಿಯಾಗಿ ಒಂದ್ಸರಿ ಹುಟ್ಟಿದ್ಲು. ಹೀಗೆ ಆ ಕೃಷ್ಣನ ತಂಗಿಯಾದಂತಹ ದುರ್ಗಾದೇವಿ ಅವಳು ತನ್ನ ಮಗನ ಮೇಲಿನ ಪ್ರೀತಿಯಿಂದ ಅಲ್ಲಿದ್ದಾಳೆ ಆ ಪಾಜಕ ಕ್ಷೇತ್ರದಲ್ಲಿ. ಅವಳು ಮೂಲತಃ ಏನು ಮಾಡ್ತಾಳೆ, ಶಾಸ್ತ್ರದ ದೃಷ್ಟಿ ಏನು ದುರ್ಗಾದೇವಿ ಬಗ್ಗೆ ಅದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಶ್ರವಣ ಮಾಡಬೇಕು. ತಮೋ ಗುಣಕ್ಕೆ ಅವಳು ಅಭಿಮಾನಿನಿ. ಶ್ರೀ ಭೂ ದುರ್ಗಾ ಅಂತ ಲಕ್ಷ್ಮೀದೇವಿಗೆ 3 ರೂಪಗಳು. ಆ ಶ್ರೀ ಭೂ ಅಂತ ಅನ್ನೋದು, ಶ್ರೀ ಅನ್ನೋ ರೂಪ ಸತ್ವಗುಣಕ್ಕೆ ಅಭಿಮಾನಿ, ಭೂ ಅಂತ ಅನ್ನೋದು ರಜೋಗುಣಕ್ಕೆ ಅಭಿಮಾನಿ, ಹಾಗೆ ದುರ್ಗಾ ಅಂತ ಅನ್ನೋದು ತಮೋ ಗುಣಕ್ಕೆ ಅಭಿಮಾನಿ. ಶ್ರೀ ದೇವಬಂದಿಕಾ ಭೂಹು ದೈತ್ಯಾನಾಂ ತಥಾ ಅಪರ. ಈ ಶ್ರೀ ಭೂ ಮತ್ತು ದುರ್ಗಾ ಅನ್ನೋ 3 ರೂಪಗಳಿವೆ ಅಲ್ಲ, ಅವು 3 ರೂಪಗಳು ಏನೇನು ಕೆಲಸ ಮಾಡ್ತವೆ ಅಂತಂದ್ರೆ ಕಟ್ಟಿ ಹಾಕ್ತಾವಂತ ನಮ್ಮನ್ನೆಲ್ಲ. ಸತ್ವಂ ರಜಸ್ತಮ ಇತಿ ಗುಣಾಹ ಪ್ರಕೃತಿ ಸಂಭವಾಹ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನ ಅವ್ಯಯಂ. ಸತ್ವ ರಜಸ್ತಮಸ್ ಅನ್ನುವ ಗುಣಗಳು ನಮ್ಮನ್ನು ಕಟ್ಟಿ ಹಾಕ್ತವೆ. ಈಗ ನಾವು ಸಂಸಾರದಲ್ಲಿ ಬಂಧಿತರಾಗಿರೋದು ಈ 3 ಗುಣಗಳ ಕಾರಣದಿಂದಲೇ. ಸತ್ವಗುಣಕ್ಕೆ ಅಭಿಮಾನಿ ಶ್ರೀ, ರಜೋಗುಣಕ್ಕೆ ಅಭಿಮಾನಿ ಭೂ, ತಮೋಗುಣಕ್ಕೆ ಅಭಿಮಾನಿ ದುರ್ಗಾ. ಈ 3 ಲಕ್ಷ್ಮೀದೇವಿಯ ರೂಪಗಳು ನಮ್ಮನ್ನು ಕಟ್ಟಿ ಹಾಕಿವೆ. ನಮ್ಮನ್ನು ಮಾತ್ರ ಕಟ್ಟಿ ಹಾಕಿರೋದಲ್ಲ, ಈ ಶ್ರೀ ಅನ್ನುವ ರೂಪ
ಮುಖ್ಯವಾಗಿ ದೇವತೆಗಳನ್ನು ಕಟ್ಟಿ ಹಾಕಿದೆ. ಚತುರ್ಮುಖಾದಿ ದೇವತೆಗಳು ಕೂಡ ಈ ಸಂಸಾರದಲ್ಲಿ ಬಂದಿರ್ತಾರೆ. ಆದ್ರೆ ನಮ್ಮಷ್ಟು ಅವರಿಗೆ ಆ ಬಂಧನದಿಂದ ಕಿರಿಕಿರಿ ಆಗಿಲ್ಲ. ಕಟ್ಟಿ ಹಾಕಿದವಳು ನಮ್ಮ ತಾಯಿ ಅಂತ ತಿಳ್ಕೊಂಡು ಅವ್ರು ಸಮಾಧಾನದಿಂದ ಇದ್ದಾರೆ. ಎಂದಾದ್ರೂ ಒಂದು ದಿವಸ ನಾವು ಉದ್ಧಾರ ಕಾಣುವವರೇ ಅವಳ ಅನುಗ್ರಹದಿಂದ ಅಂತ ಅವರಿಗೆ ಖಾತ್ರಿ ಇದೆ. ಆದ್ರಿಂದ ಕಟ್ಟಿಸಿಕೊಳ್ಳಲ್ಪಟ್ಟರು ಅವರು ಸುಖವಾಗಿದ್ದಾರೆ. ಶ್ರೀಹಿ ದೇವಬಂಧಿಕ ಭೂಹು ನೃಣಾಂ. ಭೂರೂಪದ ಮುಂದಿನ ಇನ್ನೊಂದು ರೂಪ ಏನಿದೆ, ರಜೋಗುಣಕ್ಕೆ ಅಭಿಮಾನಿನಿಯಾದ ರೂಪ, ಅದು ಮನುಷ್ಯರಿಗೆ ಬಂಧಕ. ಆಮೇಲೆ ದೈತ್ಯಾನ ತಥಾಪರ, ಆ ತಮೋಗುಣಕ್ಕೆ ಅಭಿಮಾನಿಯಾದ ದುರ್ಗಾ ರೂಪ ಏನಿದೆ ಅದು ದೈತ್ಯರನ್ನು ಕಟ್ಟಿ ಹಾಕುವ ರೂಪ. ಹೀಗೆ ಆ ಮೂರು ರೂಪಗಳಿಗೂ ಪ್ರತ್ಯೇಕವಾದ ಮೂರು ಜವಾಬ್ದಾರಿಗಳು. ಅದಲ್ಲದೇನೆ ಶ್ರೀ ಅನ್ನೋ ರೂಪ ನಮಗೂ ಬಂಧಕನೇ, ಆಮೇಲೆ ದುರ್ಗಾ ಅನ್ನೋ ರೂಪ ನಮಗೂ ಬಂಧಕನೇ. ಆದ್ರೂ ಕೆಲವು ನಿರ್ದಿಷ್ಟ ಜವಾಬ್ದಾರಿಗಳು ಅಂತೂ ಇರ್ತಾವಲ್ಲ. ಮನೆಯೊಳಗಿದ್ದವರಿಗೆ ಇಂತಿಂತವ್ರು ಇಂತಿಂತ ಜವಾಬ್ದಾರಿ ವಹಿಸ್ಕೊಂಡು ಕೆಲಸ ಮಾಡ್ರಿ ಅಂತ ಹೇಳಿರ್ತಾರೆ. ಆದ್ರೆ ಅವರು ಅದೊಂದೇ ಕೆಲಸ ಬಂದಾಗ ಅದೊಂದನ್ನೇ ಮಾಡ್ತಾರೆ, ಉಳಿದೇನಾದ್ರು ಸಮಸ್ಯೆ ಬಂದು ಕಣ್ಮುಚ್ಚಿ ಕೂತಿರ್ತಾರೆ ಅಂತಿಲ್ಲ. ನಡುವೆ ನಡುವೆ ಆ ಕೆಲಸದ ಕಡೆನೂ ಗಮನ ಹರಿಸ್ತಾರೆ. ಆದ್ರೂ ಮುಖ್ಯ ಜವಾಬ್ದಾರಿ ಏನು? ಒಬ್ಬೊಬ್ಬರಿಗೊಂದೊಂದು ಪ್ರತ್ಯೇಕವಾದ ಜವಾಬ್ದಾರಿ. ಹಾಗೆ ಶ್ರೀಗೆ ದೇವತೆಗಳನ್ನು ಕಟ್ಟಿ ಹಾಕುವ ಜವಾಬ್ದಾರಿ, ಭೂಗೆ ಮನುಷ್ಯರನ್ನು ಕಟ್ಟಿ ಹಾಕುವ ಜವಾಬ್ದಾರಿ, ದುರ್ಗಾಗೆ ದೈತ್ಯರನ್ನು ಕಟ್ಟಿ ಹಾಕುವ ಜವಾಬ್ದಾರಿ. ಅವಳೇ ದುರ್ಗಾ. ಇಲ್ಲಿ ಶ್ಲೋಕಗಳೊಳಗೆ, ತೀರ್ಥ ಪ್ರಬಂಧದ ಶ್ಲೋಕದೊಳಗೆ ಹೆಚ್ಚಿನ ಅಂತ ಕೆಲವು ವಿವರಣೆಗಳಿಲ್ಲ. ಇನ್ನು ಕೆಲವು ವಿವರಣೆಗಳನ್ನು ತಿಳ್ಕೋಬೇಕು. ಆ ಪಾಜಕ ಕ್ಷೇತ್ರದಿಂದ ಅಂದ್ರೆ ತಮ್ಮ ಮನೆಯಿಂದ ವಿಮಾನಗಿರಿಗೆ ನಿತ್ಯ ನಮಸ್ಕಾರ ಮಾಡಲಿಕ್ಕೆ, ಪ್ರದಕ್ಷಿಣೆ ಹಾಕಿ ಬರಲಿಕ್ಕೆ ದೇವ ಹೋಗ್ತಿದ್ದ. ಆ ಹೋಗುವಾಗ ದಾರಿಯಲ್ಲಿ ಒಂದು ಕಡೆ ಸರ್ಪ ರೂಪದ ಮಣಿಮಂತ ಅನ್ನುವ ರಾಕ್ಷಸ ಬಂದಿದ್ದ. ಅವನನ್ನು ಇವನು ಕೊಂದು ಹಾಕಿದ, ತನ್ನ ಕಾಲು ತುಳಿದು. ಅದು ಈ ಶ್ಲೋಕದೊಳಗೆ ಬಂದಿಲ್ಲ. ನಾವು ಅಲ್ಲಿ ಹೋದಾಗ ಅದನ್ನೆಲ್ಲ ನೋಡಬೇಕು. ನೋಡಿ ಆ ಪ್ರದೇಶಗಳನ್ನೆಲ್ಲ ಅದ್ರ ಮಹತ್ವನು ತಿಳ್ಕೋಬೇಕು. ಹಿಂದೆ ಭೀಮಸೇನನ ಅವತಾರ ಮಾಡಿದಾಗ ಮಣಿಮಾನ್ ಅನ್ನೋ ರಾಕ್ಷಸ ಇವನಿಗೇನು ಹೋರಾಟ ಮಾಡ್ಲಿಕ್ಕೆ ಬಂದಿದ್ದ ಇವನ ಹತ್ರ, ಭೀಮಸೇನನ ಹತ್ರ. ಆವಾಗಲೂ ಆ ಮಣಿಮಂತನನ್ನು ಇವನು ಕೊಂದಿದ್ದ. ಅದೇ ಮಣಿಮಂತ ಸರ್ಪರೂಪದಿಂದ ಹೀಗೆ ಬಂದಿದ್ದ. ಅವನನ್ನು ಇವನ ಕಾಲಿನಿಂದ ತುಳಿದು ಕೊಂದು ಹಾಕಿಬಿಟ್ಟ. ಒಂದು ಕಡೆ ಬಂಡೆ ಕಲ್ಲಿನ ಮೇಲೆ ಆ ಕಾಲಿನ ಗುರುತು ಮೂಡಿದಂಥ ಜಾಗ ಅದೆಲ್ಲ ಅಲ್ಲಿ ನೋಡ್ತೇವೆ ನಾವು. ಶ್ಲೋಕದೊಳಗಿಲ್ಲ, ಆದ್ರೂ ಆ ಸ್ಥಳದ ಬಗ್ಗೆ ಅವನು ತಿಳ್ಕೋಬೇಕಲ್ಲ. ಮತ್ತೆ ಇನ್ನೊಂದು ಕಡೆ ಅವರು ನಿತ್ಯ ಆ ಕುಂಜಾರಗಿರಿಗೆ ಹೋಗ್ತಿದ್ರಲ್ಲ, ಒಂದು ದಿವಸ ಯಾವತ್ತೋ ವಿಳಂಬ ಆಯ್ತಂತ ಬರ್ಲಿಕ್ಕೆ. ತಾಯಿ ಕರೆದ್ರು, ಬೇಗ ಬಾ ಅಂತ ಹೇಳಿ. ಈ ತಾಯಿ ಮಧ್ಯಗೆ ಭಟ್ಟರ ಪತ್ನಿ ಬೇಗ ಬಾ ಅಂತ ಕರೆದ್ರು. ಕರೆದಾಗ ಇವನು ನಿತ್ಯ ನಡ್ಕೊಂಡು ಬರ್ತಿದ್ದ. ಆವತ್ತಿನ ದಿವಸ ತಾಯಿ ಕರೆದಲ್ಲ ಅಂತ ವೇಗವಾಗಿ ಹಾರೇ ಬಿಟ್ನಂತ. ಆ ಹಾರಿದಾಗ ಆ ಮನೆಯ ಹತ್ತಿರ ಒಂದ್ ಕಡೆ ಅವನ ಪಾದದ ಗುರುತು, ವೇಗವಾಗಿ ಅಲ್ಲಿಂದ ಹಾರಿ ಇಲ್ಲಿ ತನ್ನ ಪಾದ ನಿಕ್ಷೇಪ ಮಾಡಿದಾಗ ಆ ಪಾದದ ಗುರುತಾಗಿದ್ದು ಈಗಲೂ ಅಲ್ಲಿ ಕಾಣಿಸ್ತದೆ. ಈ ಇವೆಲ್ಲ ತೀರ್ಥಗಳ ಸ್ನಾನ, ಮತ್ತೆ ದುರ್ಗಾದೇವಿ ದರ್ಶನ, ಈ ಪಾದಗಳ ದರ್ಶನ, ಮಣಿಮಂತ ರಾಕ್ಷಸನನ್ನು ಕೊಂದಂಥ ಪ್ರದೇಶ, ಅದನ್ನೆಲ್ಲ ನೋಡ್ಬೇಕು ನಾವು. ತ್ರಿಶೂಲಧಾರಿಣಿ ದೈತ್ಯ ಗಜಕುಂಭ ವಿದಾರಿಣಿ ಗಿರೀಂದ್ರ ಶಿಖರ ಆವಾಸ ದುರ್ಗಾ ಸ್ವರ್ಗಾಪವರ್ಗದ. ಇದು ಆ ದುರ್ಗಾದೇವಿಯ ಸ್ತೋತ್ರ. ಮುಂದೆ ಒಂದು 2-3 ಪದ್ಯಗಳಲ್ಲಿ ಇದರೊಳಗೆ ಸ್ಥಳದ ಮಹಿಮಾ ಏನು ಕಾಣಿಸೋದಿಲ್ಲ, ಕೇವಲ ದುರ್ಗಾದೇವಿಯ ಸ್ತೋತ್ರ ಅಷ್ಟೆ. ಅವಳೆಂಥವಳು? ತ್ರಿಶೂಲ ಧಾರಣೆ ಮಾಡಿದವಳು. ಮತ್ತೆ ಈ ಮಹಿಷಾಸುರ ಅನ್ನುವಂಥ ರಾಕ್ಷಸನನ್ನ ಕೊಂದು ಹಾಕಿದವಳು ಇವಳೇ ದುರ್ಗಾದೇವಿಯೇ. ದುರ್ಗಾದೇವಿಯನ್ನು ಸ್ತೋತ್ರ ಮಾಡುವಾಗ ನಾವೇನ್ ಮಾಡಬೇಕು? ದುರ್ಗಾದೇವಿ ಕಡೆ ಹೋದಾಗ ಅಲ್ಲಿ ನಮಸ್ಕಾರ ಮಾಡ್ಬೇಕೇನನ್ನ? ಇದು ನಮ್ಗೆಲ್ಲ ಒಂದ್ ಕಡೆ ಗೊತ್ತಿರಬೇಕು. ಸದಾ ವಿಷ್ಣು ರಸ್ಮರಣಾತ್ ತ್ರೈವಿದ್ಯೋ ನಾಪ್ನುಯಾತ್ ಪರಂ ಅಂತ ಒಂದ್ ಕಡೆ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳ್ತಾರೆ. ನಾವೆಲ್ಲ ಈಗ ಏನಾಗಿದೀವಿ ಅಂದ್ರೆ, ನಾವು ಸ್ಮಾರ್ತರೋ ವೈಷ್ಣವರು ಸರಿ, ಕೆಲವರು ನಾವು ಸ್ಮಾರ್ತರೋ ಅಲ್ಲ ವೈಷ್ಣವರಲ್ಲ, ನಾವು ಭಾಗವತರು ಅಂತ ಕೆಲವರು ಹೇಳ್ಕೊತಾರೆ. ವಸ್ತುತಃ ನಾವೆಲ್ಲ ಈಗ ಬದುಕ್ತಿರೋ ರೀತಿ ನೋಡಿದ್ರೆ ನಾವು ವೈಷ್ಣವರಲ್ಲ ಅಂತ. ನಾವೇನು ತ್ರೈವಿದ್ಯರು ಅಂತ ಹೇಳ್ತಾರೆ. ಅದೇನು ತ್ರೈವಿದ್ಯರು? ಗೀತಾದಲ್ಲಿ ಅದನ್ನ ಹೇಳ್ತಾರೆ. ಯಾವತ್ತೂ ಭಗವಂತನ ನೆನಪು ಯಾರಿಗೆ ಇರ್ತದೋ ಅವರು ಭಾಗವತರು. ಭಗವಂತನನ್ನ ಸದಾಕಾಲ ನೆನೆಸ್ಕೊಳ್ಳೋರು ಭಾಗವತರು. ನಡುವೆ ನೆನೆಸ್ಕೊಳ್ಳೋದು ಬಹುತೇಕ ಮಾಡ್ತಿರೋದು, ಏನೋ ಬೇರೆ ಬೇರೆ ಕೆಲಸ ಮಾಡ್ತಿರೋದು, ನಡುವೆ ಯಾವ ಒಂದ್ಸಲ ನೆನೆಸ್ಕೊಳ್ಳೋದು, ಅಂಥವ್ರಿಗೆ ತ್ರೈವಿದ್ಯರು ಅಂತ ಕರೀತಾರೆ.
ನಾವೆಲ್ಲ ತ್ರೈವಿದ್ಯರು. ಅಂದ್ರೆ ಈ 3 ವೇದಗಳಲ್ಲಿ ಮೇಲ್ನೋಟಕ್ಕೆ ಏನ್ ಕಾಣಿಸ್ತದಲ್ಲ, ಒಳಗಿನ ಅರ್ಥ ಬೇಕಾಗಿಲ್ಲ ನಮಗೆ. ಮೇಲ್ನೋಟಕ್ಕೆ ಏನ್ ಅರ್ಥ ಕಾಣಿಸ್ತದೆ ಅದನ್ನೇ ಗಮನಿಸಿ ಸುಮ್ಮನೆ ಕೂತು ಬಿಡುವವರು ನಮಗೆಲ್ಲ. ಹಾಗಾಗಿ ತ್ರೈವಿದ್ಯರು ಅಂತ ಕರಿಬೇಕಂತ. ಅದರಿಂದ ನಮಗೇನಾಗ್ತದೆ ಅಂದ್ರೆ ಭಾಗವತರಿಗಿಂತ ತ್ರೈವಿದ್ಯರು ಸ್ವಲ್ಪ ಕೆಳಗಿರ್ತಾರೆ. ಆ ತ್ರೈವಿದ್ಯರು ಅದಕ್ಕಾಗಿ ನಮ್ಮನ್ನ ತ್ರೈವಿದ್ಯರು ಅಂತ ಕರೀತಾರೆ. ಕಾರಣ ಏನಂತಂದ್ರೆ ಯಾವಾಗಲೂ ಭಗವಂತನ ನೆನಪಿರೋದಿಲ್ಲ ನಮ್ಗೆ. ಏನೇನೋ ಬೇರೆ ಬೇರೆ ಲೌಕಿಕ ಸಂಗತಿಗಳು. ರಾಘವೇಂದ್ರ ಸ್ವಾಮಿಗೆ ನಮಸ್ಕಾರ ಮಾಡ್ತೀವಿ, ಮತ್ತೆ ಯಾರು ವಾದಿರಾಜ ಸ್ವಾಮಿಗಳಿಗೆ ನಮಸ್ಕಾರ ಮಾಡ್ತೀವಿ, ವಿಜಯದಾಸರಿಗೆ ನಮಸ್ಕಾರ ಮಾಡ್ತೀವಿ, ಈಶ್ವರ ಗಣಪತಿ ಇತ್ಯಾದಿಗಳಿಗೆ ನಮಸ್ಕಾರ ಮಾಡ್ತೀವಿ. ನಮಸ್ಕಾರ ಮಾಡುವಾಗ ನಮ್ಮ ಮನಸ್ಸು ಎಲ್ಲೋ ಇರ್ತದೆ. ಒಂದ್ ವೇಳೆ ಮನಸ್ಸು ಅಲ್ಲೇ ಇದ್ರೂ ಒಳಗೆ ಇರುವಂತಹ ಯಾರಿಗೆ ನಮಸ್ಕಾರ ಮಾಡ್ತಿದ್ದೀವಿ ಅನ್ನುವಂಥ ಎಚ್ಚರ ಇರೋದಿಲ್ಲ. ಅದಕ್ಕಾಗಿ ನಮ್ಮನ್ನು ತ್ರೈವಿದ್ಯರು ಅಂತ ಕರೀತಾರೆ. ಸದಾ ಭಗವಂತನ ಸ್ಮರಣೆ ಇರೋದಿಲ್ಲ. ನಾವು ಮೊದಲು ತ್ರೈವಿದ್ಯರಾದವರು ಭಾಗವತರಾಗುವ ಹಂತಕ್ಕೆ ಏರ್ಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ ಯಾವತ್ತೂ ಭಗವಂತನ ನೆನಪು ಮಾಡ್ಕೊಳ್ಬೇಕು. ಹಾಗಿದ್ದಾಗ ಏನ್ ಮಾಡಬೇಕು, ಬೇರೆ ಯಾವುದೇ ಸನ್ನಿಧಾನಗಳು, ಶಿವ ಗಣಪತಿ ಯಾವುದೋ ವೃಂದಾವನಸ್ಥರಾದಂಥ ಯತಿಗಳು, ಅಲ್ಲೆಲ್ಲ ರಾಘವೇಂದ್ರ ಗುರು ಅಂತರ್ಗತ, ಭಾರತೀಯ ಮುಖ್ಯ ಪ್ರಾಣಾಂತರ್ಗತ, ಲಕ್ಷ್ಮೀನಾರಾಯಣ ಅಂತ ಹೀಗೇನು ಅನುಸಂಧಾನ ಮಾಡ್ತೀವಲ್ಲ, ಈ ತರಹದ ಅನುಸಂಧಾನ ಅಲ್ಲಿರ್ಬೇಕು. ಒಳಗಿರುವಂತಹ ಭಗವಂತನಿಗೆ ನಮ್ಮ ನಮಸ್ಕಾರ ಹೋಗಿ ತಲುಪಬೇಕು ಅನ್ನೋ ಎಚ್ಚರ ಇರಬೇಕು. ಈ ತರದ ಎಚ್ಚರ ನಮಗೆ ಯಾವಾಗಲೂ ಇರೋದಿಲ್ಲ ಅನ್ನೋ ಕಾರಣಕ್ಕಾಗಿ ನಾವಿನ್ನೂ ಭಾಗವತರಾಗಿಲ್ಲ, ವೈಷ್ಣವರಾಗಿಲ್ಲ. ನಾವು ತ್ರೈವಿದ್ಯರು ಅಂತ ಕರೆಸ್ಕೊಂಡಿದ್ದೇವೆ. ಇದು ನಮ್ಗೆ ಯಾವಾಗಲೂ ಕೂಡ ಎಚ್ಚರ ಇರಬೇಕು. ಇನ್ನ ಇದು ಶಿವ ಗಣಪತಿ ರಾಘವೇಂದ್ರ ಸ್ವಾಮಿಗಳು ವಾದರಾಜರು ಇವ್ರ ಬಗ್ಗೆ ಆಯ್ತು. ಈ ಮುಖ್ಯ ಪ್ರಾಣನಿಗೆ ನಮಸ್ಕಾರ ಮಾಡೋ ಪ್ರಸಂಗ ಬಂದ್ರೆ ಇಂತಹ ಸನ್ನಿಧಾನದೊಳಗೆ ಎಲ್ಲಿ ಮುಖ್ಯ ಪ್ರಾಣ ಇರ್ತಾನೆ, ಹನುಮಂತನ ವಿಗ್ರಹ ಇರ್ತದೆ, ಅಲ್ಲೇ ನಮಸ್ಕಾರ ಮಾಡೋ ಸಂದರ್ಭ ಬಂದ್ರೆ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀನಾರಾಯಣ ಇಷ್ಟೇ ಎರಡೇ ಬಂತಲ್ಲಿ. ಭಾರತೀಯ ರಮಣ ಮುಖ್ಯ ಪ್ರಾಣ ಅದರೊಳಗಿನ ಲಕ್ಷ್ಮೀನಾರಾಯಣ ಎರಡೇ ಬಂತು. ಇನ್ನು ಕೆಳಗಿನವ್ರಿಗೆ ನಮಸ್ಕಾರ ಮಾಡಬೇಕಾದ್ರೆ 3 ಬಂತು. ರುದ್ರ ಗಣಪತಿ ಇತ್ಯಾದಿಗಳು ಯಾರೋ ಒಬ್ರು ನೀವು ಎಲ್ಲಿ ನಮಸ್ಕಾರ ಮಾಡ್ತಿರ್ತೀರೋ ಅದು ಅದರೊಳಗೆ ಭಾರತೀಯ ರಮಣ ಮುಖ್ಯ ಪ್ರಾಣ, ಅದರೊಳಗೆ ಲಕ್ಷ್ಮೀನಾರಾಯಣ. ಒಟ್ಟು 3 ಸನ್ನಿಧಾನಗಳು ಅಲ್ಲಿ ಬಂದವು. ಮುಖ್ಯ ಪ್ರಾಣನಿಗೆ ನಮಸ್ಕಾರ ಮಾಡೋ ಪ್ರಸಂಗ ಬಂದ್ರೆ ಎರಡೇ ಸನ್ನಿಧಾನ, ಮುಖ್ಯ ಪ್ರಾಣ ಅಂತರ್ಗತ ಭಾರತೀಯ ರಮಣ ಲಕ್ಷ್ಮೀನಾರಾಯಣ. ಲಕ್ಷ್ಮೀದೇವಿಗೆ ನಮಸ್ಕಾರ ಮಾಡೋ ಪ್ರಸಂಗ ಬಂದಾಗ, ಇದು ದುರ್ಗಾದೇವಿಗೆ ನಾವು ನಮಸ್ಕಾರ ಮಾಡೋ ಪ್ರಸಂಗ ಬಂದಾಗ ಏನ್ ಮಾಡಬೇಕು ಅಂತನ್ನೋದಕ್ಕಾಗಿ ಇನ್ನು ಹೇಳಿದೆ. ಕುಂಜಾರಗಿರಿ ಅಂತಿಂಥ ದೇವಾಲಯಗಳಿಗೆ ನಾವು ಹೋದಾಗ ಲಕ್ಷ್ಮೀದೇವಿಗೆ ನಮಸ್ಕಾರ ಮಾಡೋ ಪ್ರಸಂಗ ಬರ್ತದೆ. ಕೊಲ್ಲಾಪುರಕ್ಕೆ ಹೋದಾಗ ಲಕ್ಷ್ಮೀದೇವಿಗೆ ನಮಸ್ಕಾರ ಮಾಡೋ ಪ್ರಸಂಗ ಬರ್ತದಲ್ಲ, ಅಲ್ಲೆಲ್ಲ ಯಾರಿಗೆ ನಮಸ್ಕಾರ ಮಾಡಬೇಕು ಅಂತಂದ್ರೆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾದಂತಹ ಲಕ್ಷ್ಮೀನಾರಾಯಣನಿಗೆ ನಮಸ್ಕಾರ ಮಾಡಬೇಕು. ಮತ್ತೆ ಆ ಕೊಲ್ಲಾಪುರದ ಮಹಾಲಕ್ಷ್ಮಿ ಆಗಲಿ ಅಥವಾ ಕುಂಜಾರಗಿರಿಯ ದುರ್ಗಾ ಆಗಲಿ ಏನಿರ್ತಾರಲ್ಲ ಲಕ್ಷ್ಮೀದೇವಿ, ಅದರೊಳಗೆ ಸ್ತ್ರೀ ರೂಪದ ಭಗವಂತ ಇದ್ದಾನೆ ಅಂತ ಅನುಸಂಧಾನ ಮಾಡಬೇಕು. ಇದನ್ನು ನಾವು ಮಾಡಿದ್ರೆ ಪೂರ್ಣವಾಗಿ ಮಾಡಿದಂತೆ. ಸ್ತ್ರೀ ರೂಪದ ಭಗವಂತ ಎಲ್ಲಾ ಕಡೆ ಭಗವಂತ ಪುರುಷರೊಳಗೆ ಪುರುಷ ರೂಪದಿಂದ ಇದ್ದಾನೆ, ಸ್ತ್ರೀಯರೊಳಗೆ ಸ್ತ್ರೀ ರೂಪದಿಂದ ಇದ್ದಾನೆ. ಈಗ ನಾವು ಪ್ರತಿಬಿಂಬರಲ್ಲ, ಭಗವಂತ ಬಿಂಬ. ನಾವು ಪ್ರತಿಬಿಂಬರು ಅವನು ಬಿಂಬ ಅಂತ ಅನ್ಸ್ಕೋಬೇಕಾದ್ರೆ ಆ ಪ್ರತಿಬಿಂಬ ಹೇಗಿರ್ತದೋ ಹಾಗೆ ಬಿಂಬನೂ ಇರ್ಬೇಕಲ್ಲ. ಈಗ ನೀವು ಕನ್ನಡಿ ಒಳಗೆ ಹೋಗಿ ನಿಂತ್ರೆ, ನೀವು ಸ್ತ್ರೀಯರಾದವರಲ್ಲಿ ಹೋಗಿ ನಿಂತ್ರೆ ಸ್ತ್ರೀಯಾಗಿ ಕಾಣಿಸ್ತದೆ, ಅದು ಹೋಗಿ ಪುರುಷ ಆಗಿ ಅಂತ ಕಾಣಿಸೋದಿಲ್ಲ. ಪುರುಷ ಆಗಿ ಕಾಣಿಸಿದ್ರೆ ಅದಕ್ಕೆ ಯಾರು ಪ್ರತಿಬಿಂಬ ಅಂತ ಅನ್ನೋದಿಲ್ಲ. ಬಿಂಬ ಪ್ರತಿಬಿಂಬ ಯಾವತ್ತೂ ಒಂದೇ ತರ ಇರಬೇಕು, ಇದ್ದಾಗಲೇ ಅದನ್ನ ಬಿಂಬ ಪ್ರತಿಬಿಂಬ ಅಂತಾರೆ. ಈಗ ನೀವು ಪ್ರತಿಬಿಂಬ, ಭಗವಂತ ಬಿಂಬ ಅಂತ ಆದಾಗ ನೀವು ಸ್ತ್ರೀ ಆದ್ಮೇಲೆ ಭಗವಂತ ಪುರುಷ ಆದ್ರೆ ಅದು ಬಿಂಬ ಪ್ರತಿಬಿಂಬ ಅಲ್ಲ. ನಿಮ್ಮ ರೂಪಕ್ಕೆ ನಿಮ್ಮ ಅಂತರ್ಯಾಮಿ ಆದಂತಹ ಭಗವಂತನ ರೂಪ ಏನಿದೆಯಲ್ಲ ಅದು ಸ್ತ್ರೀ ರೂಪನೇ. ಆಮೇಲೆ ನಮ್ಮೊಳಗಿರುವಂತಹ ನಾವು ಪುರುಷರು, ನಮ್ಮೊಳಗಿರುವಂತಹ ಭಗವಂತನ ರೂಪ ಏನಿದೆ ಇದು ಪುರುಷ ರೂಪವೇ. ಪುರುಷರಲ್ಲಿ ಪುರುಷನಾಗಿ ಸ್ತ್ರೀಯರಲ್ಲಿ ಸ್ತ್ರೀಯಾಗಿ ಇರ್ತಾನೆ ಭಗವಂತ. ಇಂಥ ವ್ಯತ್ಯಾಸದ ಸಂಗತಿಗಳನ್ನು ತಿಳ್ಕೊಂಡು ದುರ್ಗಾದೇವಿಗೆ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಎಲ್ಲ ನಮಸ್ಕಾರ ಮಾಡುವಾಗ ಸ್ತ್ರೀ ರೂಪದ ಭಗವಂತನೇ ಅಲ್ಲಿರ್ತಾನೆ ಅನ್ನುವ ಎಚ್ಚರ ತಾಳಬೇಕು. ತಾಳಿ ಅಲ್ಲಿರುವಂತಹ ಭಗವಂತನಿಗೆ ನಮಸ್ಕಾರ ಮಾಡಬೇಕು. ಈ ದುರ್ಗಾದೇವಿ ನಮಗೆ ಸ್ವರ್ಗ ಮೋಕ್ಷ ಎಲ್ಲವನ್ನೂ ಕೊಡುವಂಥವಳು. ಪ್ರಳಯೇ ಜಲದುರ್ಗಾಸಿ ಸರ್ಗಾದು ಗಿರಿ ವಿಸ್ತೃತಿ ಇದಾನಿಂ ಸ್ಥಳ ದುರ್ಗಾಸಿ ದುರ್ಗಾತ್ವಂ ಸದ್ಗುಣಾರ್ಣವೇ. ಈ ದುರ್ಗಾದೇವಿಯೇ ಅವಳು ಏನ್ ಮಾಡ್ತಾಳಂತೆ, ಪ್ರಳಯ ಕಾಲದಲ್ಲಿ ಜಲದುರ್ಗ ಅಂತ ಕರೆಸ್ಕೋತಾಳಂತೆ. ಇದು ನಿಮ್ಗೆ ಎಲ್ಲಾರು ಗೊತ್ತಿರ್ತದೆ. ಈ ಕೆಲವು ಕಡೆ ಕೋಟೆಗಳನ್ನು ಕಟ್ಟಿರ್ತಾರಲ್ಲ, ಜಲದುರ್ಗ ಅಂತಂದ್ರೆ ಆ ಇಡೀ ಊರಿನ ಸುತ್ತಲೂ ನೀರಿನ ಕಂದಕ ಮಾಡಿರ್ತಾರೆ, ಅದಕ್ಕೆ ಜಲದುರ್ಗ ಅಂತ ಕರೀತಾರೆ.
ಆಮೇಲೆ ಕೆಲವು ಕಡೆ ಸ್ಥಳದುರ್ಗ ಅಂತ ಇರ್ತದೆ. ಸ್ಥಳದುರ್ಗ ಅಂತಂದ್ರೆ ಊರಿನ ಸುತ್ತಲೂ ಕೋಟೆ ಗೋಡೆ ಕಟ್ಟಿರ್ತಾರೆ. ಅಲ್ಲೇನಂತ ನೈಸರ್ಗಿಕವಾದಂತಹ ರಕ್ಷಣೆ ಇಲ್ಲದೆ ಇದ್ದಾಗ ಅಲ್ಲೊಂದು ಕೋಟೆ ಗೋಡೆ ಕಟ್ತಾರೆ, ಶತ್ರುಗಳು ಒಳಗೆ ಬರಬಾರ್ದು ಅಂತ ಹೇಳಿ. ಇನ್ನು ಕೆಲವು ಕಡೆ ಈ ಕಂದಕನೂ ಇರೋದಿಲ್ಲ, ನಾವೇ ಒಂದು ಪ್ರತ್ಯೇಕ ಕೋಟೆ ಗೋಡೆಯನ್ನು ಕಟ್ಟಬೇಕಾದಂತಹ ಅವಶ್ಯಕತೆ ಇರೋದಿಲ್ಲ. ಯಾಕೆಂದ್ರೆ ಸುತ್ತಮುತ್ತಲು ಬೆಟ್ಟಗಳಿರ್ತವೆ. ಬೆಟ್ಟಗಳಿದ್ದಾಗ ಆ ಬೆಟ್ಟಗಳನ್ನು ದಾಟಿ ಶತ್ರುಗಳಿಗೆ ಅಲ್ಲಿ ಬರಲಿಕ್ಕೆ ಅನುಕೂಲ ಆಗೋದಿಲ್ಲ. ಇದಕ್ಕೆ ಹೀಗೆ ಜಲದುರ್ಗ, ಸ್ಥಳದುರ್ಗ, ಪರ್ವತದುರ್ಗ ಅಂತ ಹೀಗೆ 3 ಥರದ ದುರ್ಗಗಳನ್ನ ನಾವು ಅಲ್ಲೆಲ್ಲ ಕಾಣ್ತೀವಿ. ನೀವು ಮಹಾರಾಷ್ಟ್ರದ ಕೆಲವು ಕಡೆ ಸಿಂಧುದುರ್ಗ ಅಂತ ಹೀಗೆಲ್ಲ ಕೆಲವು ಕಡೆ ನೋಡ್ತೇವಲ್ಲ, ಅವೆಲ್ಲ ಇಂಥವೇ. ಇವಳು ಕೂಡ ದುರ್ಗಳಾಗಿದ್ದಾಳೆ. ಯಾಕೆ ದುರ್ಗಳು ಅಂತಂದ್ರೆ ಪ್ರಳಯ ಕಾಲದಲ್ಲಿ ಇವಳು ಜಲದುರ್ಗಳು. ಪ್ರಳಯ ಕಾಲದಲ್ಲಿ ಇವಳೇ ನೀರಿನ ರೂಪದಲ್ಲಿ ಎಲ್ಲಾ ಕಡೆ ಇರ್ತಾಳೆ. ಇವಳ ಒಳಗೆ ಆಲದ ಎಲೆ ಮೇಲೆ ಆ ಪರಮಾತ್ಮ ಮಲಗಿರ್ತಾನೆ. ಹೀಗೆ ಪ್ರಳಯದ ಕಾಲದಲ್ಲಿ ನೀನು ಜಲದುರ್ಗ. ಆಮೇಲೆ ಈ ಸೃಷ್ಟಿ ಪ್ರಾರಂಭ ಆಗುವಾಗ ಸ್ವಲ್ಪ ಅದಕ್ಕಿಂತ ಮುಂಚೆ ನೀನು ಆವಾಗ ಏನಾಗ್ತಿ ಅಂತಂದ್ರೆ ಈ ಗಿರಿ ವಿಸ್ತೃತಿ, ಗಿರಿದುರ್ಗ ಆಗ್ತಿ. ಗಿ ಅಂತಂದ್ರೆ ಮಾತು, ಪರ್ವತ ಅಂತ ಅರ್ಥ ಅಲ್ಲ, ಇಲ್ಲಿ ಮಾತು ಅಂತ ಅರ್ಥ. ಅವಳೇನ್ ಮಾಡ್ತಾಳೆ ಅಂದ್ರೆ ಲಕ್ಷ್ಮೀದೇವಿ ಪ್ರಳಯ ಕಾಲದ ಮುಕ್ತಾಯ ಬಂದಾಗ, ಕಾಲ ಪ್ರಾರಂಭ ಆಗುವಾಗ ಭಗವಂತನನ್ನ ವೇದವಾಕ್ಯಗಳಿಂದ ಸ್ತೋತ್ರ ಮಾಡ್ತಾಳೆ. ಯಾಕಂದ್ರೆ ಅವಾಗ ಉಳಿದವರು ಯಾರು ಇರೋದಿಲ್ಲ, ಇನ್ನೂ ಚತುರ್ಮುಖನೂ ಹುಟ್ಟಿರೋದಿಲ್ಲ. ಚತುರ್ಮುಖ, ರುದ್ರ ಇತ್ಯಾದಿಗಳು ಯಾರೂ ಇರೋದಿಲ್ಲ, ನಾವೂ ಇರೋದಿಲ್ಲ. ಆಗ ಪರಮಾತ್ಮನನ್ನು ವೇದವಾಕ್ಯಗಳಿಂದ ಸ್ತೋತ್ರ ಮಾಡ್ತಾಳವಳು. ಸರ್ಗಾದು ಗಿರಿ ವಿಸ್ತೃತಿ. ಗಿ ಅಂದ್ರೆ ಮಾತು, ಮಾತಿನ ರೂಪದಲ್ಲಿ ಭಗವಂತನ ಸೇವಾ ಮಾಡ್ತಾಳವಳು. ಅದಕ್ಕಾಗಿ ಅವಳಿಗೆ ಗಿರಿದುರ್ಗ, ಗೀರ್ದುರ್ಗ ಅಂತ ಹೀಗೆಲ್ಲ ಕರೀತಾರೆ. ಈಗ ನಿನಗೆ ಪ್ರಳಯ ಕಾಲದಲ್ಲಿ ಜಲದುರ್ಗ, ಸೃಷ್ಟಿ ಆರಂಭ ಆದಾಗ ಗಿರಿದುರ್ಗ, ಈಗ ನೀನೇನಾಗಿದೆ ಅಂದ್ರೆ ಸ್ಥಳದುರ್ಗ ಆಗಿದ್ದೆ. ಅಂದ್ರೆ ಆ ಕುಂಜಾರಗಿರಿ ಅಂತ ಒಂದು ಸ್ಥಳದಲ್ಲಿ ಪ್ರತಿಷ್ಠಾಪಿತರಾಗಿದ್ದೆ. ಗಟ್ಟಿಯಾಗಿ ಅಲ್ಲಿ ಫಿಕ್ಸ್ ಆಗಿ ಒಂದೇ ಜಾಗದಲ್ಲಿ ನಿಂತ್ಕೊಂಡು ಭಕ್ತರಿಗೆ ಅವರ ಅಪೇಕ್ಷೆಗಳನ್ನು ಈಡೇರಿಸಿಕೊಡ್ತಾ ಇದ್ದಿ. ಇದಕ್ಕಾಗಿ ನಿನಗೆ ಸ್ಥಳದುರ್ಗ ಅಂತಲೂ ಕೂಡ ಕರೀತಾರೆ. ಹೀಗೆ ಲೋಕದೊಳಗೆ ಜಲದುರ್ಗ, ಗಿರಿದುರ್ಗ ಮತ್ತು ಸ್ಥಳದುರ್ಗ ಅಂತ ಏನಿರ್ತಾವಲ್ಲ, ಅವುಗಳ ಹೋಲಿಕೆ ಇವಳಿಗೂ ಬಂತು, ಈ ಲಕ್ಷ್ಮೀದೇವಿಗೂ ಕೂಡ. ಆದ್ರಿಂದ ನೀನು ಎಂಥವಳು ಅಂದ್ರೆ ಸದ್ಗುಣಾರಣವಳು, ಎಲ್ಲಾ ಥರದ ಕಲ್ಯಾಣ ಗುಣಗಳಿಗೂ ಆಶ್ರಯಳಾದಂಥವಳು, ನಿನಗೆ ನಮಸ್ಕಾರ ಅಂತ ಅದರಲ್ಲಿ ಸ್ತೋತ್ರ. ದುರ್ಜ್ಞೇಯತ್ವಾತ್ ದುಃಖದತ್ವಾತ್ ದುಷ್ಪ್ರಾಪ್ಯತ್ವಾಚ ದುರ್ಜನೈಹಿ ಸತಾಮಭಯಭೂತ್ವಾಚ್ಚ ದುರ್ಗಾತ್ವಂ ಹೃದ್ಗುಹಾಶ್ರಯಾತ್. ದುರ್ಗಾ ಅಂತ ನೀನು ಯಾಕೆ ಕರೀತಾರೆ? ದುರ್ಗಾ ಅನ್ನೋ ಶಬ್ದದ ಅರ್ಥ ಏನು ಅದನ್ನು ತಿಳ್ಕೋಬೇಕು. ಈ ದುರ್ಜ್ಞೇಯತ್ವಾತ್, ನಿನ್ನನ್ನು ಯಾರಿಗೂ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದುರ್ ಅಂತಂದ್ರೆ ಬಹಳ ಕಷ್ಟಪಡಬೇಕಾಗ್ತದೆ. ಬಹಳ ಕಷ್ಟಪಟ್ಟಾಗ ಸ್ವಲ್ಪ ತಿಳಿತದೆ. ಗ ಅಂತಂದ್ರೆ ತಿಳ್ಕೊಳ್ಳೋದು. ಮತ್ತೆ ದುಷ್ಪ್ರಾಪ್ಯಳು, ಲಕ್ಷ್ಮೀದೇವಿಯ ಸನ್ನಿಧಾನಕ್ಕೆ ಹೋಗಬೇಕು, ಅವಳನ್ನು ಪಡ್ಕೋಬೇಕು ಅಂತಂದ್ರೆ ಬಹಳ ದೊಡ್ಡ ಸಾಧನೆ ಮಾಡಬೇಕಾಗ್ತದೆ. ಅಲ್ಪ ಸ್ವಲ್ಪ ಸಾಧನೆಗೆ, ಅಲ್ಪ ಸ್ವಲ್ಪ ತಪಸ್ಸಿಗೆ ಅವಳು ನಿಲ್ಕುವಂಥವಳಲ್ಲ. ಆದ್ರಿಂದ ಅವಳು ದುರ್ಗಾ. ಈ ಕಾರಣದಿಂದ ದುರ್ಗಾ. ತಿಳ್ಕೊಳ್ಳೋದು ಕಷ್ಟ, ಹೋಗಿ ತಲುಪೋದು ಕಷ್ಟ. ಸಜ್ಜನರಿಗೆ ತಲುಪೋದೇ ಕಷ್ಟ, ದುರ್ಜನರಿಗಂತೂ ಸಾಧ್ಯವೇ ಇಲ್ಲ. ಇನ್ನ ಸತಾಂ ಅಭಯಭೂತ್ವಾಚ್ಚ, ಸತಾಂ ಅಭಯ ಭೂಮಿತ್ವಾತ್ ಅಂತ ಕೆಲವು ಕಡೆ ಕಾಣಿಸ್ತದೆ. ಭೂಮಿತ್ವಾತ್ ಅನ್ನೋದಕ್ಕಿಂತ ಸತಾಂ ಅಭಯ ಭೂತ್ವಾಚ್ಚ ಅಂತ ಶ್ಲೋಕ ಇದ್ರೆ ಅದು ಇನ್ನೂ ಹೆಚ್ಚು ಒಳ್ಳೆಯದು. ಕೆಲವು ತೀರ್ಥ ಪ್ರಬಂಧದಲ್ಲಿ ಸತಾಂ ಅಭಯ ಭೂತ್ವಾಚ್ಚ ಅಂತ ಶ್ಲೋಕ ಕಾಣಿಸ್ತದೆ, ಅದೇ ಹೆಚ್ಚು ಶ್ರೇಷ್ಠ. ಎಲ್ಲಾ ಸಜ್ಜನರಿಗೂ ಕೂಡ ಇವಳು ಅಭಯ ಸ್ಥಾನಳು. ಅವಳಿಗೆ ಎಲ್ಲಾ ಸಜ್ಜನರಿಗೂ ರಕ್ಷಣೆ ಕೊಡುವಂಥವಳು ಇವಳು. ಒಂದು ದುರ್ಗ, ಒಂದು ಕೋಟೆ ಗೋಡೆ, ಅದರ ಒಳಗಿನ ನಿವಾಸಿಗಳಿಗೆ ಹೇಗೆ ರಕ್ಷಣೆ ಕೊಡ್ತದಲ್ಲ, ಆ ತರ ದುರ್ಗಾದೇವಿ ಎಲ್ಲಾ ಸಜ್ಜನರಿಗೂ ಕೂಡ ರಕ್ಷಣೆ ಕೊಡುವಂಥವಳು. ಮತ್ತೆ ನಮ್ಮ ಹೃದಯದ ಗುಹೆಯೊಳಗೆ ಇರುವಂಥವಳು, ಹೃದಯ ಗುಹಾ ಅಂತರ್ಯಾಮಿ ಆದಂಥವಳು ಅವಳು. ಇಷ್ಟೆಲ್ಲ ಕಾರಣಗಳಿಂದ ಅವಳಿಗೆ ದುರ್ಗಾ ಅಂತ ಕರೆದಿದ್ದಾರೆ. ಈ 3 ಕಡೆಗಳನ್ನು ಕೂಡ ಸ್ಥಳದ ಮಹಿಮಾ ಏನಿಲ್ಲ, ಸ್ಥಳದ ವೈಶಿಷ್ಟ್ಯಗಳು, ಅಲ್ಲಿ ಮಾಹಿತಿಗಳು ಅವೇನಿಲ್ಲ, ಕೇವಲ ಆ ದುರ್ಗಾದೇವಿಯ ಸ್ತೋತ್ರ ಅಷ್ಟೇ.
ಮುಂದೆ ಎಲ್ಲೂರು ಅಂತ ಒಂದು ಪ್ರದೇಶ, ಅದು ಉಡುಪಿಯಿಂದ ಆಗ್ನೇಯ ದಿಕ್ಕಿಗೆ, ಉಡುಪಿ ಮಂಗಳೂರು ರಸ್ತಾದಲ್ಲಿ ಇರುವಂತಹ ಒಂದು ಪ್ರದೇಶ. ಉಚ್ಚಿಲ ಅಂತ ಒಂದು ಪ್ರದೇಶ, ಒಂದು ಖ್ಯಾತವಾದಂತಹ ಊರು. ಆ ಉಚ್ಚಿಲ ಕ್ಷೇತ್ರದಿಂದ 3 ಮೈಲ್ ದೂರ ಇರುವಂತಹ ಪ್ರದೇಶ ಇದು ಎಲ್ಲೂರು ಅಂತ ಹೇಳಿ. ಉಡುಪಿಯಿಂದ 25 ಕಿಲೋಮೀಟರ್ ದೂರ ಇರುವಂತಹ ಪ್ರದೇಶ ಒಟ್ಟಾರೆ. ಅಲ್ಲಿ ಈಶ್ವರ ಇದ್ದಾನೆ. ಅವನು ಅಂಧಕಾಸುರ ಮೊದಲಾದ ರಾಕ್ಷಸರನ್ನು ಸಂಹಾರ ಮಾಡಿದವನು, ತ್ರಿಶೂಲ ಹಿಡ್ಕೊಂಡವನು, 3 ಕಣ್ಣಿದ್ದವನು, ಸ್ವಚ್ಛವಾದಂತಹ ಬಿಳಿಯ ಬಣ್ಣದ ಕಾಂತಿ ಇದ್ದವನು, ಜಪಮಾಲೆ ಕೈಯಲ್ಲಿ ಇಟ್ಕೊಂಡಿರ್ತಾನೆ, ಮತ್ತೆ ಶಕ್ತಿ ಆಯುಧ ಕೈಯಲ್ಲಿ ಇಟ್ಕೊಂಡಿರ್ತಾನೆ. ಯಾಕೆಂದ್ರೆ ನಮ್ಮೆಲ್ಲ ಪಾಪಗಳನ್ನು ಧ್ವಂಸ ಮಾಡಲಿಕ್ಕಾಗಿ. ದಕ್ಷನ ಯಜ್ಞವನ್ನು ನಾಶ ಮಾಡಿದವನು. ಭಾಗವತದಲ್ಲಿ ಬಂದ ಕಥಾ ನಿಮಗೆಲ್ಲ ಗೊತ್ತಿದೆ. ಆ ವಿಶ್ವೇಶ್ವರ ಅನ್ನುವ ಹೆಸರಿನ ರುದ್ರನನ್ನು ನಾನು ನಮಸ್ಕಾರ ಮಾಡ್ತೇನೆ. ತನ್ನ ಎಲ್ಲ ಅಂಗಾಂಗಗಳಿಗೆ ಹಾವುಗಳನ್ನು ಸುತ್ತಕೊಂಡಿದ್ದಾನೆ. ಕಂಠದಲ್ಲಿ, ತೋಳುಗಳಿಗೆ, ಮುಂಗೈಗಳಿಗೆ ಎಲ್ಲ ಕಡೆ ಹಾವುಗಳು ಅವನಿಗೊಂದು ಆಭರಣ. ಮತ್ತೆ ಅವನ ತಲೆಯ ಮೇಲೆ ಗಂಗಾ ನದಿ ಇದ್ದಾಳೆ. ಗಂಗಾ ನದಿಯ ತುಂತುರು ಹನಿಗಳು ಅವನ ತಲೆಯ ಮೇಲೆ ಬೀಳ್ತಾ ಇವೆ. ಗಂಗಾ ತರಂಗಕೃತ ಮಂಗಲ ಮೌಲಿ ಭಾಗಂ. ಮತ್ತೆ ಸಂಗೀತದಲ್ಲಿ ಅತ್ಯಂತ ಆಸಕ್ತರಾದಂತಹ ಯತಿಶ್ರೇಷ್ಠರು, ಉಡುಪಿಯ ಅಷ್ಟಮಠದ ಯತಿಶ್ರೇಷ್ಠರಾಗಲಿ ಅಥವಾ ಮತ್ತಾರೇ ಆಗಲಿ, ಇವರೆಲ್ಲ ಸಂಗೀತದಲ್ಲಿ ಅತ್ಯಂತ ಆಸಕ್ತರು. ಸಂಗೀತದ ಮೂಲಕ ಭಗವಂತನನ್ನು ಒಲಿಸಿಕೊಳ್ಳುವಂಥವ್ರು. ಅವರು ಈ ರುದ್ರನ ಲೀಲೆಗಳನ್ನು ಹಾಡಿ ಹೊಗಳ್ತಾರೆ. ಮತ್ತೆ ಗೌರಿ ದೇವಿಯ ಪತಿ ಇವನು. ಗೌರಿ ದೇವಿ ಯಾವತ್ತೂ ಕೂಡ ತನ್ನ ಪ್ರೇಮಪೂರ್ಣವಾದ ನೋಟವನ್ನು ಈ ರುದ್ರನ ಕಡೆಗೆ, ತನ್ನ ಗಂಡನಾದಂಥ ರುದ್ರನ ಕಡೆಗೆ ಬೀರ್ತಿರ್ತಾಳೆ. ಇಂದ್ರಾದಿ ದೇವತೆಗಳು ಈತನನ್ನು ನಮಸ್ಕಾರ ಮಾಡ್ತಾರೆ. ತಲೆಯ ಮೇಲೆ ಅರ್ಧಚಂದ್ರ ಇದ್ದಾನೆ, ಕಮಲದಂತೆ ಅರಳಿದ ಕಣ್ಣುಗಳು, ಮತ್ತೆ ಮನ್ಮಥನನ್ನ ಸುಟ್ಟು ನಾಶ ಮಾಡಿದವನು, ಅದು ನಮ್ಗೆ ಗೊತ್ತಿದೆ. ಯಾರು ಅವನನ್ನ ಧ್ಯಾನ ಮಾಡ್ತಾರೆ ಅವರಿಗೆ ಪೂರ್ಣವಾದಂಥ ಜ್ಞಾನ ಕೊಡುವವನು. ಆ ವಿಶ್ವನಾಥನನ್ನು ನಾವು ಆಶ್ರಯಿಸಬೇಕು. ಈ ನಾರದ, ಸನಕ, ಸನಂದನ ಮೊದಲಾದ ಯೋಗಿಗಳು ಕೂಡ ಅವನನ್ನು ಧ್ಯಾನ ಮಾಡ್ತಾರೆ. ಅವನ ಕಂಠ ಅದು ಕಪ್ಪು ಬಣ್ಣದ್ದು. ಆ ಕಾಲಕೂಟ ವಿಷ ಕುಡಿದಿದ್ನಲ್ಲ, ಆವಾಗ ಅದು ಕಪ್ಪು ಬಣ್ಣದ್ದಾಗಿ ಉಳಿತು. ಸೌಂದರ್ಯ ಮೂರ್ತಿ, ಅತ್ಯಂತ ಸುಂದರವಾದಂತಹ ಆಕಾರ ಇದ್ದವನು ಈ ಶಿವ. ಅವನನ್ನು ನಾವು ಧ್ಯಾನ ಮಾಡಬೇಕು. ಮತ್ತೆ ಈ ರುದ್ರದಲ್ಲಿ, ಈ ರುದ್ರ ಯಜುರ್ವೇದದ ರುದ್ರಾಧ್ಯಾಯ ಅಂತ ಒಂದು ಭಾಗ, ಅದರಲ್ಲಿ ಚಮಕ, ನಮಕ, ನಮಸ್ತೆ ರುದ್ರ ಮನ್ಯವ ಉತೋ ತೈಷವೇ ನಮಃ ಅನ್ನುವಂಥ ಒಂದು ರುದ್ರಾಧ್ಯಾಯ. ಆ ರುದ್ರಾಧ್ಯಾಯದಿಂದ ಇವರು ಸ್ತುತ್ಯನಾದವನು. ಜನ ಅವನಿಗೆ ಅಭಿಷೇಕ ಮಾಡುವಾಗ, ಅವನು ನಮಸ್ಕಾರ ಮಾಡುವಾಗೆಲ್ಲ ರುದ್ರಾಧ್ಯಾಯದ ಮೂಲಕ ಅವನ್ನ ಆರಾಧನೆ ಮಾಡ್ತಾರೆ. ತ್ರಿಪುರಾಸುರನನ್ನು ನಾಶ ಮಾಡಿದವನು. 3 ಜನ ರಾಕ್ಷಸರು 3 ಪಟ್ಟಣಗಳನ್ನು ಕಟ್ಟಿಕೊಂಡು ಸಂಚಾರ ಮಾಡ್ತಾ ಇದ್ರು, ಅವರನ್ನು ನೀವು ನಾಶ ಮಾಡಿದವನು. ಅದು ಕೂಡ ಭಾಗವತ ಇತ್ಯಾದಿ ಕಡೆಗಳಲ್ಲಿ ಬಂದಂತಹ ಕಥಾ. ಅದರಿಂದ ಅವನಿಗೆ ತ್ರಿಪುರಾಸುರ ಹಂತಕ, ತ್ರಿಪುರಾರಿ ಅಂತ ಶಿವನಿಗೆ ಕರೀತಾರೆ. ಮಲ್ಲಿಗೆ ಹೂಗಳಿಂದ ಪೂಜೆ ಮಾಡಿಸ್ಕೊತಾನೆ. ಅವನು ಕೂಡ ಬಿಳಿಯ ಬಣ್ಣದ ದೇಹವುಳ್ಳವನಾದ್ದರಿಂದ ಅವನಿಗೆ ಬಿಳಿಯ ಬಣ್ಣದ ಹೂಗಳ ಪೂಜೆ ಅಂದ್ರೆ ಬಹಳ ಇಷ್ಟ. ಇದಕ್ಕಾಗಿ ಮಲ್ಲಿಗೆ ಹೂಗಳ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ. ದೀನರಿಗೆ ಬಂಧು ಅಂಥ ರುದ್ರದೇವರನ್ನ ನಾನು ಆರಾಧನೆ ಮಾಡ್ತೇನೆ, ಅವನಿಗೆ ನಮಸ್ಕಾರ ಮಾಡ್ತೇನೆ.